श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीपदमारूढं भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मह्यन्ते यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तमुखं सत्यं परं धीमहि ಜಿಜ್ಞಾಸುಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಕಾರ್ಡ್ ಬರ್ತಾ ಇದೆ. ನಾವು 7ನೇಯ ಸ್ಕಂಧ ಹೆಚ್ಚು ಕಡಿಮೆ ಮುಗಿತಾ ಬಂತು. ಇವತ್ತು ಮುಗಿಸಬಹುದು ಅಂತ ಅನ್ಕೊಳ್ತೇನೆ. ನಮ್ಮಲ್ಲಿ ಆ ಕಡೆ ಕೇಳಿದ್ರೆ ನೃಸಿಂಹೋಪಾಖ್ಯಾನದಲ್ಲಿ ನಾವು ಪ್ರಹ್ಲಾದನ ಭಕ್ತಿಯ ವೈಶಿಷ್ಟ್ಯತೆಯನ್ನ ತುಂಬಾ ದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಅದರ ಬಗ್ಗೆ ಆ ಕಾರಣದಿಂದಲೇನೆ ಈ ನೃಸಿಂಹೋಪಾಖ್ಯಾನದ ಫಲಶ್ರುತಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ 10ನೇಯ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಒಂದು ರೀತಿ ಈ ನೃಸಿಂಹೋಪಾಖ್ಯಾನ ಕೇಳೋದ್ರಿಂದ, ಹೇಳೋದ್ರಿಂದ, ನೆನಪಿಸಿಕೊಳ್ಳೋದ್ರಿಂದ ಆಗುವಂತಹ ಫಲಶ್ರುತಿ ಅನ್ನೋ ರೀತಿಯಲ್ಲಿ ಯ ಏತತ್ಕೀರ್ತಯೇನ್ ಮಹ್ಯಂ ತ್ವಯಾ ಗೀತಮಿದಂ ನರಃ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮ ಬಂಧಾತ್ ಪ್ರಮುಚ್ಯತೆ. ಮುಖ್ಯವಾಗಿ ಹಿರಣ್ಯಕಶಿಪುವಿನ ಸಂಹಾರವಾದ ನಂತರ ಭಗವಂತನ ಉಗ್ರ ರೂಪವನ್ನ ಶಮನಗೊಳಿಸುವ ಪ್ರಹ್ಲಾದನ ಸ್ತೋತ್ರ ಏನಿತ್ತು, ಆ ಸ್ತೋತ್ರವನ್ನ ಯಾರಾದರೂ ಪ್ರತಿನಿತ್ಯ ಪಾಠ ಮಾಡಿದ್ದಾದ್ರೆ, ಸ್ಮರಣೆ ಮಾಡಿದ್ದಾದ್ರೆ ಅವರು ಕರ್ಮಬಂಧಾತ್ ಪ್ರಮುಚ್ಯತೆ ಅಂತ ಹೇಳ್ತಾರೆ. ಒಂದು ರೀತಿ ಇದು ಕೂಡ ಭಗವಂತನು ಪ್ರಹ್ಲಾದನಿಗೆ ಕೊಟ್ಟಿರುವಂತಹ ಒಂದು ವರ. ನೀನು ಹೇಳಿರುವಂತಹ ಸ್ತೋತ್ರ ಯಾರ್ಯಾರು ಹೇಳ್ತಾರೆಯೋ ಅವರೆಲ್ಲರಿಗೂ ಕರ್ಮಬಂಧದಿಂದ ಮುಕ್ತರಾಗ್ತಾರೆ ಅನ್ನುವಂಥದ್ದು ಮಾತು. ಅದು ಅಲ್ಲದೆ ಈ ನೃಸಿಂಹೋಪಾಖ್ಯಾನವನ್ನ ಯಾರು ಶ್ರವಣ ಮಾಡ್ತಾರೆಯೋ, ಮನನ ಮಾಡ್ತಾರೆಯೋ ಅವರಿಗೆ ಭಗವಂತನಲ್ಲಿ, ಭಾಗವತ ಪುರಾಣದ ಮುಖ್ಯ ಉದ್ದೇಶವಾಗಿರುವಂತಹ ಭಕ್ತಿ ಜಾಗರಣೆ, ಭಗವಂತನ ಕುರಿತಾದ ಭಕ್ತಿಯ ಒಂದು ರೀತಿಯ ಉತ್ಥಾನ ಮನಸ್ಸಿನಲ್ಲಿ ಅದು ಉಂಟಾಗುತ್ತೆ ಅನ್ನೋದನ್ನ ಆ ಕಥೆಯ ಫಲಶ್ರುತಿ ರೂಪದಲ್ಲಿ ಹೇಳಿ, ಕೊನೆಗೆ ಭಗವಂತ ಭೂಮಿ ಮೇಲೆ ಪ್ರತ್ಯಕ್ಷವಾದಾಗ ಅವನು ಕೊಡುವಂತಹ ವರವನ್ನ ಪ್ರಹ್ಲಾದನು ಈಗಾಗಲೇ ನನಗೆ ಯಾವ ಅಪೇಕ್ಷೆ ಇಲ್ಲ, ಆಕಾಂಕ್ಷೆ ಇಲ್ಲ, ದಯವಿಟ್ಟು ವರ ಎನ್ನುವಂತಹ ಆಮಿಷ ನನಗೆ ಒಡ್ಡಬೇಡ ಅಂತ ಹೇಳಿದ್ರೂನು ಭಗವಂತನ ಅವತಾರ ಅಂದ್ರೇನು, ಕೆಳಗಡೆ ಇಳಿಯೋದು, ಅವನಿರುವ ಸ್ಥಾನದಿಂದ ನಮ್ಮಗಳಿಗೋಸ್ಕರ ಅವನು ಭೂಮಿ ಮೇಲೆ ಬಂದಲ್ಲ, ಹಾಗೆ ಬಂದಾಗ ಅವನು ಕೊಟ್ಟಿರುವಂತಹ ವರಗಳನ್ನ
ಆ ವರದ ಆಸೆ ಪಟ್ಟು ಮತ್ತೆ ನಾನು ಕರ್ಮದಲ್ಲಿ ಸಂಸಾರದಲ್ಲಿ ಬೀಳೋದು ಅನ್ನೋದು ಒಂದು ದೃಷ್ಟಿಯಿಂದ ನಿಜವಾದ್ರೂನು ಭಗವಂತ ಅವತಾರ ಮಾಡಿದಾಗ ಅವನು ಕೊಡುವಂತಹ ವರಗಳನ್ನ ತಿರಸ್ಕಾರ ಮಾಡುವುದು ಭಗವಂತನಿಗೇನೆ ಒಂದು ರೀತಿಯ ತಿರಸ್ಕಾರ ಎಂಬುವ ಮಾತನ್ನ ಸ್ಮರಿಸಿಕೊಂಡು ಕೊನೆಗೆ ಪ್ರಹ್ಲಾದ ಏನು ಹೇಳ್ತಾನೆ, ನೀನು ನನಗೆ ಈ ಸ್ತೋತ್ರದಿಂದ ತುಷ್ಟಿಯಾಗಿದ್ದೆ ಆದ್ರೆ ನಮ್ಮ ತಂದೆಯವರನ್ನ ಮುಕ್ತನನ್ನ ಮಾಡು, ಕ್ಷಮಿಸ್ಬಿಡು ಅನ್ನೋ ರೂಪದಲ್ಲಿ ವರವನ್ನ ಕೇಳ್ಕೊಳ್ತಾನೆ. 17ನೇ 15-16ನೇ ಶ್ಲೋಕದಲ್ಲಿ ನಾವು ಅದನ್ನು ನೋಡ್ತೇವೆ. ಏನ್ ಹೇಳ್ತಾನೆ? ವರಂ ವರಯ ಏತತ್ತೇ ವರದೇಶಾತ್ ಮಹೇಶ್ವರ ಯದನಿಂದತ್ ಪಿತಾ ಯದನಿಂದತ್ ಪಿತಾ ಮೇ ತ್ವಾಂ ಅವಿದ್ವಾಂಸ್ ತೇಜ ಐಶ್ವರಂ. ಭಗವಂತನೇ, ನಿನ್ನ ಐಶ್ವರ್ಯಗಳನ್ನ ತಿಳಿಯದೇ ಇರುವಂತಹ ನಮ್ಮ ತಂದೆ ನಿನ್ನನ್ನ ನಿಂದಿಸಿದ್ನಲ್ಲ, ಆ ನಿಂದನೆಗೆ ಅವನನ್ನ ಕ್ಷಮೆ ಮಾಡು. ಬದ್ಧ ಮರ್ಷಾಯ ಮರ್ಷಾಯ ಸಾಕ್ಷಾತ್ ಸರ್ವ ಸರ್ವಲೋಕ ಗುರುಂ ಪ್ರಭುಂ ಭ್ರಾತೃಹಯತಿ ಮೃಷಾದ್ ದೃಷ್ಟಿ ತ್ವದ್ಭಕ್ತೆ ಮೈ ಚಾಘವಾನ್. ನೀನು ತ್ರಿಲೋಕಗಳಿಗೂ ಭಗವಂತನಾಗಿದ್ರೂನು ಬದ್ಧಾಮರ್ಷ, ಅವನಿಗೆ ತನ್ನ ತಮ್ಮನನ್ನ ಮೋಸದಿಂದ ಕೊಲ್ಲಿದ್ದು ಅಥವಾ ತಮ್ಮನನ್ನ ಕಳೆದುಕೊಂಡಿರುವ ದುಃಖದಿಂದ ಅವನು ನಿನ್ನ ಮೇಲೆ ಅಷ್ಟೊಂದು ದ್ವೇಷ ಮಾಡಿದ್ದು, ಆ ಕಾರಣದಿಂದ ಅವನಿಗೆ ಕ್ಷಮಿಸಲರ್ಹನು ಅವನು. ಆದ್ರಿಂದ ನಮ್ಮ ತಂದೆ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾನೆ. ತಸ್ಮಾತ್ ಪಿತಾ ಮೇ ಪೂಯೇತ ದುರಾ ದುರಂತಾ ದುರಂತಾ ದುಸ್ತರಾದ ಅಘಾತ್ ಪೂತಸ್ತೆ ಶಾಂತಯ ದೃಷ್ಟ್ಯ ದೃಷ್ಟ ಕೃಪಣ ವತ್ಸಲಃ. ನಿನ್ನ ಶಾಂತವಾಗಿರುವಂತಹ ಒಂದು ದೃಷ್ಟಿ ಅವನ ಮೇಲೆ ಹಾಕಿದ್ರು ಅವನು ಮಾಡಿರುವಂತಹ ಎಲ್ಲ ಅಂದ್ರೆ ಪಾಪಗಳು ನಾಶವಾಗ್ತವೆ ಅನ್ನೋ ರೀತಿಯಲ್ಲಿ ಕೇಳೋದಾದ್ರೂ ತಂದೆಗೋಸ್ಕರ ವರ ಕೇಳ್ತಾನೆ. ಇದು ಒಂದು ಪ್ರಹ್ಲಾದನ ಕಥೆಯಿಂದ ನಾವು ಅಥವಾ ಪ್ರಹ್ಲಾದನ ಚಾರಿತ್ರ್ಯದಿಂದ ಇದೊಂದು ಪಾಠ ಸ್ವೀಕರಿಸಬಹುದು. ಕೇಳುವ ಪ್ರಸಂಗ ಬಂದಾಗ, ಕೇಳಲೇಬೇಕಾದ ಅನಿವಾರ್ಯತೆ ಬಂದಾಗ ತನಗೋಸ್ಕರ ಏನ್ ಕೇಳಲಿಲ್ಲ ಅನ್ನೋದು. ಆಗ ಭಗವಂತನ ಹೇಳ್ತಾನೆ, ಮೊದಲನೆಯದಾಗಿ ನಿನ್ನ ತಂದೆ ಆಗಿರುವುದರಿಂದ ನೀನು ನನ್ನ ಪರಮ ಭಕ್ತನು, ಭಾಗವತೋತ್ತಮನು. ನಿನ್ನ ತಂದೆ ಆಗಿರುವುದರಿಂದ ಅವನೀಗಾಗಲೇ ಎಲ್ಲ ಪಾಪಗಳಿಂದ ಮುಕ್ತನಾಗಿದ್ದಾನೆ. ಕೇವಲ ನಿನ್ನ ತಂದೆ ಆಗಿರೋ ಮಾತ್ರದಿಂದಲೇನೆ ಯಾವತ್ತವನು ನಿನ್ನನ್ನು ಮಗನಾಗಿ ಪಡೆದುಕೊಂಡನೋ ಆವತ್ತೇ ಅವನ ಪಾಪಗಳೆಲ್ಲೂ ಕ್ಷೀಣಿಸಿ ಹೋದವು. ಅಷ್ಟೇ ಅಲ್ಲ, ಅವನಿಗೆ ಹಿಂದೆ ತಲೆಮಾರುಗಳು ಅಂತೇನಾದರೂ ಇದ್ದಿದ್ರೆ ಅವು 21 ತಲೆಮಾರುಗಳವರೆಗೂ ಅವನ ಎಲ್ಲಾ ಪಿತೃಗಳು ನಿನ್ನ ಕಾರಣದಿಂದಲೇನೆ ಅವರು ಮುಕ್ತರಾಗ್ತಾರೆ ಅಂತ, ಪಾಪಗಳಿಂದ ಮುಕ್ತರಾಗ್ತಾರೆ ಆಗಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಒಬ್ಬ ಭಗವದ್ಭಕ್ತ ಮನೆಯಲ್ಲಿ ಜನ್ಮಿಸಿದ್ರೆ ಇಡೀ ಪಿತೃಕುಲವನ್ನು ಉದ್ಧಾರ ಮಾಡ್ತಾನೆ ಅಂತ. ಪಿತೃಕುಲವನ್ನು ಉದ್ಧಾರ ಮಾಡೋದಕ್ಕೆ ನೇರವಾಗಿರುವಂತಹ ಮಾರ್ಗ ಶ್ರಾದ್ದಾದಿಗಳು. ಅದಿಷ್ಟೇ ಅಲ್ಲ, ಭಗವತ್ ಶ್ರಾದ್ದದಿಂದ ನಾವು 3 ತಲೆಮಾರುಗಳನ್ನ ಅಥವಾ 7 ತಲೆಮಾರುಗಳನ್ನ ಉದ್ಧಾರ ಮಾಡಬಹುದು. ಆದರೆ ಭಗವದ್ಭಕ್ತನು ಮನೆಯಲ್ಲಿ ಹುಟ್ಟುವುದರಿಂದ ಅವನ ಹಿಂದಿನ 21 ತಲೆಮಾರುಗಳು ಪಾಪಗಳಿಂದ ಮುಕ್ತರಾಗ್ತಾರೆ. ಅಂದ್ರೆ ಅವ್ರು ಯಾವ್ಯಾವುದೇ ಪಾಪಗಳಿಂದ ಮಾಡಿ ನರಕದಲ್ಲಿದ್ರೂ ಕೂಡ ನರಕದಿಂದ ಉದ್ಧಾರವಾಗಿ ಅವರು ಸ್ವರ್ಗಾದಿಗಳಿಗೆ ಹೋಗ್ತಾರೆ ಅನ್ನುವಂಥ, ಅವರವರು ಮಾಡಿರುವ ಪುಣ್ಯ ಕರ್ಮದ ಆಧಾರದ ಮೇಲೆ ಸ್ವರ್ಗಾದಿಗಳಿಗೆ ಹೋಗ್ತಾರೆ ಅಂತ. ಅಂದ್ರೆ ಭಗವದ್ಭಕ್ತನಾಗಿ ಹುಟ್ಟುವುದರಿಂದ ತಂದೆ ತಾತ ಮುತ್ತಾತರು ಪಾಪಾದಿಗಳನ್ನು ಮಾಡಿ ನರಕದಲ್ಲಿದ್ರೂ ಕೂಡ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಆಯ್ತು. ಇಲ್ಲಿಗೆ ಪುನಃ ಮತ್ತೊಂದು ಟೇಕ್ ಅವೇ ಈ ಶ್ಲೋಕದಿಂದ ಅಥವಾ ಈ ಕಥೆಯಿಂದ ಅಂದ್ರೆ, ನಾವು ಸುಮಾರು 45-50 ವರ್ಷಗಳ
ಜೀವನ ನೋಡಿ ಆಮೇಲೆ ಈ ಸಂಸಾರದಲ್ಲಿ ಎರಡು ಮೂರು ಶಾಶ್ವತ ಸತ್ಯಗಳನ್ನು ತಿಳಿದುಕೊಳ್ತೀವಿ. ನಿಜವಾಗ್ಲೂ ನಾನು ಅಂತ ಮಾಡಿರೋದು ಏನೂ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಎಷ್ಟು ಮಾಡಿದ್ರೂ ತೃಪ್ತಿ ಅನ್ನೋದು ಸಿಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಈ ಸಂಪತ್ತು, ದುಡ್ಡು, ಹೆಸರು, ಕೀರ್ತಿ ಅವುಗಳಲ್ಲಿಯೇನೆ ಸರ್ವಸ್ವ ಅನ್ನೋದು ಭ್ರಮೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಈ ಸಂಪತ್ತುಗಳ ಜೊತೆಗೇನೆ ಬಾಂಧವ್ಯಗಳು ಕೂಡ. ಆವಾಗ ನಾವು ಆತ್ಮೋದ್ಧಾರಕ್ಕಾಗಿ ಯಾವುದಾದ್ರೂ ಒಂದು ಮಾರ್ಗವನ್ನು ಅನ್ವೇಷಣೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಈ ರೀತಿಯ ಸತ್ಸಂಗಗಳಲ್ಲಾಗಲಿ ಅಥವಾ ಪಾರಾಯಣ ಸಂಘಗಳಲ್ಲಾಗಲಿ ಸೇರ್ಕೊಳ್ತೀವಿ, ಇತ್ಯಾದಿ ಇತ್ಯಾದಿ ಮಾಡ್ಕೊಳ್ತೀವಿ. ಇದು ಒಳ್ಳೆಯ ಬೆಳವಣಿಗೆನೆ. ಆದರೆ ಇಷ್ಟು ಮಾತ್ರ ಸಾಲದು. ನಾಳೆ ಅಂದ್ರೆ ನನ್ನ ಮುಂದಿನ ತಲೆಮಾರು ಅವರೂ ಕೂಡ ಒಂದು ನನ್ನ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಂತಹ ಶ್ರದ್ಧೆ, ವಿಶ್ವಾಸ ಅವ್ರ ಮನಸ್ಸಿನಲ್ಲಿ ಬೆಳೆಸಬೇಕು ನಾನು. ಅಥವಾ ಅವನನ್ನು ಭಗವದ್ಭಕ್ತನನ್ನಾಗಿ ಆದರೂ ಮಾಡಬೇಕು. ಎರಡೂ ಮಾಡಿದ್ರಂತೂ ಎಲ್ಲಕ್ಕಿಂತಲೂ ಭೇಷ್. ಹಾಗೆ ನೋಡಿದ್ರೆ ಭಗವದ್ಭಕ್ತನಾದವನೇ ಕರ್ಮಗಳಲ್ಲಿ ಶ್ರದ್ಧೆ ಇಟ್ಕೊಂಡಿರ್ತಾನೆ. ಕರ್ಮಗಳಲ್ಲಿ ಶ್ರದ್ಧೆ ಇರೋನು ಭಗವದ್ಭಕ್ತನಾಗಿಯೇ ಇರ್ತಾನೆ, ಕನಿಷ್ಠ ಪಕ್ಷ ಕಲಿಯುಗದಲ್ಲಿ. ಆದ್ರಿಂದ ನಾವು ನಮ್ಮ ಜೀವನದ ಕೊನೆ ಭಾಗದಲ್ಲಿ ಆತ್ಮೋದ್ಧಾರಕ್ಕಾಗಿ ಏನು ಪ್ರಯತ್ನ ಮಾಡ್ತಾ ಇರ್ತೀವಿ, ಆ ಆತ್ಮೋದ್ಧಾರದ ಪ್ರಯತ್ನದ ಎರಡನೆಯ ಕೊಂಡಿ ಹೇಳಿ ಅಥವಾ ಎರಡನೆಯ ಹಂತ ಅಂದ್ರೆ ನಮ್ಮ ಮಕ್ಕಳನ್ನು ನಾವು ಭಕ್ತಿ ಮಾರ್ಗದಲ್ಲಿ ಒಟ್ಟಾರೆ ಧಾರ್ಮಿಕವಾಗಿ ಮಾಡೋದು ಅನ್ನುವಂತಹದ್ದನ್ನು ನಾವು ಇವಾಗ್ಲಿಂದಲೇನೆ ಈ ಪಾಠದಿಂದ, ಈ ಕಥೆಯಿಂದ ಒಂದು ಟೇಕ್ ಅವೇ ತಗೊಳ್ಬಹುದು. ಭಕ್ತನಾದ್ರೆ ಶ್ರಾದ್ದಾದಿ ಕರ್ಮಗಳು ಮಾಡ್ತಾ ಇದ್ರೆ, ಅಂದ್ರೆ ಭಕ್ತನಾದ್ರೆ ಶ್ರಾದ್ದಾದಿ ಕರ್ಮಗಳು ಮಾಡಿಯೇ ಮಾಡ್ತಾನೆ ಅನ್ನೋದು ಗೃಹೀತ. ಆದ್ರಿಂದ ನಾವು ಗ್ಯಾರಂಟಿಯಾಗಿ ಸ್ವರ್ಗಕ್ಕಾದ್ರೂ ಹೋಗ್ಬೋದು. ಮೋಕ್ಷಕ್ಕೆ ಹೋಗ್ತೀವೋ ಇಲ್ಲ, ಸ್ವರ್ಗಕ್ಕಾದ್ರೂ ಹೋಗ್ಬೋದು. ಇನ್ನು ನಾವು ಶ್ರದ್ಧಾ ಭಕ್ತಿಗಳಿಂದ ನಾವು ಮಾಡಿರುವಂತಹ ಸಾಧನೆಯಿಂದ, ಭಗವದ್ಭಕ್ತಿಯಿಂದ ಸ್ವರ್ಗದಿಂದಲೂ ಮೇಲಾಗಿ ನಾವು ಕೈಲಾಸವೋ ವೈಕುಂಠವೋ ನಮ್ಮ ಶ್ರದ್ಧಾನುಸಾರವಾಗಿ ಆ ಲೋಕಗಳಿಗೆ ಹೋಗಬಹುದು. ನಾವು ವೇದಾಂತವನ್ನೇ ಮನಸ್ಸು ಆತ್ಮಸಾತ್ ಮಾಡಿಕೊಂಡ್ರೆ ಮುಕ್ತರು ಆಗಬಹುದು ಅನ್ನುವಂತಹ ಭರವಸೆ ಈ ಶ್ಲೋಕದಿಂದ, ಈ ಪಾಠದಿಂದ, ಕಥೆಯಿಂದ ನಾವು ಕಲ್ತ್ಕೊಳ್ತೀವಿ. ಹೀಗೆ ಅವನಿಗೆ ಭಗವಂತನು ನಿನ್ನ ಹುಟ್ಟುವಿಕೆಯಿಂದ ಮಾತ್ರದಿಂದಲೇ, ನಿನ್ನನ್ನು ಮಗನಾಗಿ ಪಡೆಯೋದರ ಮಾತ್ರದಿಂದಲೇ ನಿನ್ನ ತಂದೆ ಈಗಾಗಲೇ ಪಾಪಗಳಿಂದ ಮುಕ್ತನಾಗ್ಬಿಟ್ಟಿದ್ದಾನೆ, ಒಂದು. ಎರಡನೆಯದು, ನಾನು ಅವನ ಜೊತೆ ಯುದ್ಧ ಮಾಡ್ಲಿಕ್ಕಾದ್ರು ಅಥವಾ ಅವನ್ ನನ್ನ ಮೇಲೆ ಯುದ್ಧ ಮಾಡ್ಲಿಕ್ಕಾದ್ರು ನನ್ನ ಸ್ಪರ್ಶ ಆಯ್ತಲ್ಲ, ಆ ಸ್ಪರ್ಶ ಮಾತ್ರ ಸಾಕು, ಅವನು ಎಲ್ಲ ಪಾಪಗಳು ಮುಕ್ತನಾದವು ಅಂತ. ಅಷ್ಟಾಗಿಯೂ ನೀನು ಅವನ ಅಂತ್ಯೇಷ್ಟಿ ಕರ್ಮಗಳು ಅಂತ ಏನಿರ್ತದೆ, ಆ ಎಲ್ಲಾ ಕರ್ಮಗಳನ್ನ ಹಾಗೆ ಮುಂದುವರಿಸಿ ಮಾಡ್ತಾ ಇರಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಅಂದ್ರೆ ಅಂತ್ಯೇಷ್ಟಿ ಕರ್ಮಗಳನ್ನೆಲ್ಲ ಮಾಡೋದು ನಿನ್ನ ಕರ್ತವ್ಯ ಅನ್ನೋ ರೂಪದಲ್ಲಿ ನೀನು ಮಾಡ್ಬೇಕು. ಅವನು ಪಾಪಗಳಿಂದ ಮುಕ್ತನಾದ್ರೂ ನೀನು ಕರ್ತವ್ಯ ಅನ್ನೋ ರೂಪದಲ್ಲಿ ನೀನು ಮಾಡಬೇಕು ಅನ್ನುವಂತಹ ಮಾತನ್ನ ಭಗವಂತನು ಇಲ್ಲಿ ಪ್ರಹ್ಲಾದನಿಗೆ ಹೇಳ್ತಾನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಲೌಕಿಕದಲ್ಲಿ ಆಚರಣೆಯನ್ನು ನೋಡ್ತೇವೆ. ತುಂಬಾ ಮಹಾತ್ಮರು ಮನೆಯಲ್ಲೇ ಒಬ್ಬ ವ್ಯಕ್ತಿ ಹುಟ್ಟಿ ಅವನು ಸನ್ಯಾಸಾಶ್ರಮವನ್ನು ತೆಗೆದುಕೊಂಡ್ರೆ ಅವನು ಮುಕ್ತನಾಗಿರ್ತಾನೆ ಅನ್ನೋದಲ್ದೇನೆ, ಆ ನಂತರ ಅವರು ಬ್ರಹ್ಮೀಭೂತರಾದಾಗ ಅವರ ಆರಾಧನೆ ಅನ್ನುವಂಥದ್ದು ಅವರ ಶಿಷ್ಯರೆಲ್ಲರೂ ಮಾಡ್ತಾರೆ. ಅವರಿಗೆ ಶ್ರಾದ್ದಾದಿ ಕರ್ಮಗಳು, ಅವರು ಈಗಾಗಲೇ ಮುಕ್ತರಾದ್ರು ಬ್ರಹ್ಮೀಭೂತರಾದ್ರು ಅನ್ನೋ ರೀತಿಯಲ್ಲಿ ಗ್ರಹಿಸಿ ಅವರಿಗೆ ಆರಾಧನೆ ಅನ್ನೋ ರೀತಿಯಲ್ಲಿ ಮಾಡ್ತೇವೆ.
ಆದರೆ ಅವರು ಗೃಹಸ್ಥಾಶ್ರಮಿಗಳಾಗಿ ಸನ್ಯಾಸಿಯಾಗಿದ್ರೆ ಗೃಹಸ್ಥಾಶ್ರಮದಲ್ಲೇ ಅವರಿಗೆ ಒಬ್ಬನು ಮಗ ಅಳಿಯ ಯಾರಾದರೂ ಇದ್ರೆ, ಅಣ್ಣ ತಮ್ಮಂದ್ರ ಮಕ್ಕಳು ಅವರು ಯಾರಾದರೂ ಇದ್ರೆ ಇದ್ದೇ ಇರ್ತಾರೆ, ಯಾರಾದರೂ ಇದ್ದೇ ಇರ್ತಾರೆ. ಅವರು ಆ ತಿಥಿಯಿಂದ ಅವರು ಶ್ರಾದ್ದ ಮಾಡಲೇಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ನಾವು ನೋಡಿರ್ತೇವೆ. ಆದ್ದರಿಂದ ಅವರು ಶ್ರಾದ್ದಾದಿಗಳನ್ನು ಮಾಡ್ತಾರೆ, ನಾವು ನೋಡಿದ್ದೀವಿ. ಅಂದ್ರೆ ಶ್ರಾದ್ದಾದಿಗಳ ಫಲ ಪಿತೃಗಳನ್ನು ಉದ್ಧಾರ ಮಾಡೋದು ಅನ್ನೋದು ಒಂದು ಆಯಾಮ, ಆದರೆ ಅದು ನನ್ನ ಕರ್ತವ್ಯ ಅನ್ನೋದು ಎರಡನೇ ಆಯಾಮ. ಬಹಳ ಜನ ನಮಗೆ ಕೇಳ್ತಾರೆ, ನಾವು ಗಯಾ ಹೋಗಿ ಬಂದ ಮೇಲೆ ಪಿತೃಗಳು ಮುಕ್ತರಾದ್ರಲ್ಲ, ಯಾಕೆ ಶ್ರಾದ್ದ ಮಾಡಬೇಕು? ಅವರು ನಮ್ಮ ತಂದೆ ಸನ್ಯಾಸಿ ಆಗಿದ್ರು, ಅವ್ರಿಗಾಗಲೇ ಮುಕ್ತರಾಗಿದ್ರು, ಅವ್ರಿಗೆ ಯಾಕೆ ನಾವು ಶ್ರಾದ್ದ ಮಾಡಬೇಕು? ನಮ್ಮ ತಂದೆ ತುಂಬಾ ಅವ್ರಿಗೆ ವಾಸನೆ ಅನ್ನೋದೇನೂ ಇರಲಿಲ್ಲ, ಬಹಳ ವೈರಾಗಿಗಳು, ಅಂಥವ್ರಿಗೆ ಯಾಕ್ರಿ ನಾವು ಶ್ರಾದ್ದಾದಿಗಳನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ಪ್ರಹ್ಲಾದನಿಗೆ ಭಗವಂತನು ಕೊಟ್ಟಿರುವಂತಹ ಉತ್ತರವನ್ನು ನೋಡ್ಬೇಕು. ನಿನ್ನ ತಂದೆ ಈಗಾಗಲೇ ಮುಕ್ತನಾಗಿದ್ದಾನೆ, ಪಾಪಗಳಿಂದ ಕಳೆದುಕೊಂಡಿದ್ದಾನೆ ಅಂತ ಸ್ವತಃ ಭಗವಂತನೇ ಅವನಿಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾನೆ. ಅಷ್ಟಾಗಿಯೂ ನೀನು ಅಂತ್ಯೇಷ್ಟಿ ಕರ್ಮಗಳನ್ನು ಮಾಡು ಅಂತಲೂ ಹೇಳ್ತಾ ಇದ್ದಾನೆ. ಆದ್ರಿಂದ ಶ್ರಾದ್ದಾದಿ ಕರ್ಮಗಳ ವಿಷಯ ಬಂದಾಗ ಅವು ಕೇವಲ ಪಿತೃಗಳ ಉದ್ಧಾರಕ್ಕಾಗಿ ಅನ್ನೋದಷ್ಟೇ ಅಲ್ಲದೆ ನಮ್ಮ ಕರ್ತವ್ಯ ಅನ್ನೋದು ಅದರ ಅಂಗ. ಆದ್ರಿಂದ ನಾವು ಪಿತೃಗಳು ಮುಕ್ತರಾಗಿದ್ದಾರೆ ಅನ್ನೋ ಖಾತ್ರಿ ನಮಗೆ ಸಿಕ್ಕರೂ ನಾವು ಶ್ರಾದ್ದಾದಿಗಳನ್ನು ಮಾಡ್ತಾನೆ ಇರಬೇಕು. ಇದು ನಾವು ಈ ಮೂಲಕವಾಗಿ ತಿಳ್ಕೊಳ್ಬೇಕು, ಕಲಿಯುವಂತಹ ಒಂದು ಪಾಠ. ಮುಂದೆ ಅವನು ಅಂತ್ಯೇಷ್ಟಿ ಕರ್ಮ, ಪ್ರಹ್ಲಾದ ಅಂತ್ಯೇಷ್ಟಿ ಕರ್ಮಗಳನ್ನೆಲ್ಲ ಮಾಡಿದಾಗ ಅವನ ಮಂತ್ರಿಮಂಡಲ, ಅಂದ್ರೆ ಹಿರಣ್ಯಕಶಿಪುವಿನ ಮಂತ್ರಿಮಂಡಲ, ಪ್ರಜೆಗಳು ಎಲ್ಲರೂ ಸೇರಿಸ್ಬಿಟ್ಟು ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಅವನು ಈ ಹಿಂದೆನೆ ಈಗಾಗಲೇ ಭಗವಂತನ ಅವನಿಗೆ ವರ ಕೊಟ್ಟಂತೆ ಮನ್ವಂತರ ಕಾಲದವರೆಗೂ ಅವನು ಜೀವಿಸ್ತಾನೆ, ಉತ್ತಮ ಧರ್ಮ ಮಾರ್ಗದಲ್ಲಿ ರಾಜ್ಯಾಡಳಿತ ಮಾಡ್ತಾನೆ, ಭಗವತ್ ಭಕ್ತಿಯನ್ನ ಪ್ರಜೆಗಳಲ್ಲೆಲ್ಲರೂ ಬಿತ್ತಾನೆ. ಅವನು ದೈತ್ಯರಾಗಿದ್ರೂ ಭಗವದ್ ಭಕ್ತನಾಗಿರುವಂತಹದ್ದು, ಭಾಗವತೋತ್ತಮನಾಗಿರುವಂತಹದ್ದು ಅದನ್ನೇ ಅವನು ತನ್ನ ಆಡಳಿತದಲ್ಲಿ ಅಳವಡಿಸಿಕೊಂಡಿರ್ತಾನೆ. ಹೀಗಾಗಿ ಪ್ರಹ್ಲಾದ ಅತ್ಯಂತ ಪರಮ ಭಾಗವತನಾಗಿ ನಾವು ಅವನ ಕಥೆಯನ್ನು ನಾವು ಕೇಳ್ತೇವೆ. ಈ ಕಥೆಯನ್ನ ನಾರದರು ಯುಧಿಷ್ಠಿರನಿಗೆ ಹೇಳಿದ್ರು. ಯಾವಾಗ ಹೇಳಿದ್ರು ಅಂತ ನೋಡಿದ್ರೆ ನಾವು ಈ ಸ್ಕಂದ, ಸಪ್ತಮ ಸ್ಕಂದ ಪ್ರಾರಂಭವಾಗುವಾಗ ನೋಡ್ತೀವಿ. 6ನೇ ಸ್ಕಂದದ ಕೊನೆಯಲ್ಲಿ ಇಂದ್ರನು ಮರುದ್ದೇವತೆಗಳ ಸೃಷ್ಟಿಗೆ ಕಾರಣ, ಅಂದ್ರೆ ದಿತಿ ಗರ್ಭದಲ್ಲಿ ಪ್ರವೇಶ ಮಾಡಿ ಅವರ ಗರ್ಭವನ್ನ 9ರಿಂದ 7 ಮತ್ತೆ 7 ಮಾಡಿ 49 ಮರುದ್ದೇವತೆಗಳನ್ನು ಹುಟ್ಟಿಸಿದ್ರು ಕೂಡ, ಆ ರೀತಿ ಮಾಡಿದ್ರು ಕೂಡ ಭಗವಂತ ಅವನಿಗೆ ಬಂದು ರಕ್ಷಣೆ ಮಾಡ್ತಾನೆ ಇಂದ್ರನಿಗೆ. ಆವಾಗ ಪರೀಕ್ಷಿತ ಕೇಳಿರ್ತಾನೆ ಪ್ರಶ್ನೆ, ಯಾಕೆ ಭಗವಂತ ದೇವತೆಗಳು ದೈತ್ಯರು ಎಲ್ಲರೂ ಸಮಾನವಾಗಿರ್ಬೇಕು, ಇಂದ್ರನಿಗೆ ಯಾಕೆ ಅಷ್ಟು ರಕ್ಷಣೆ ಕೊಡ್ತಾನೆ ಅಂತ ಪ್ರಶ್ನೆ ಮಾಡಿದಾಗ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ, ನಿಮ್ಮ ತಾತ ಕೂಡ, ನಿಮ್ ದೊಡ್ಡಪ್ಪ ಕೂಡ ಇದೇ ರೀತಿ ಪ್ರಶ್ನೆ ಮಾಡಿದ್ದ ಹಿಂದೆ ನಾರದರಿಗೆ. ಆ ಸಂದರ್ಭದಲ್ಲಿ ನಾರದರು ಏನ್ ಹೇಳಿದ್ರು ಅದನ್ನ ನಾನು ನಿಂಗೆ ಹೇಳ್ತೇನೆ ಅಂತ ಹೇಳಿ ಶುಕ ಮಹರ್ಷಿಗಳು ಆ ಪರೀಕ್ಷಿತನ ಮಾರ್ಗ ಹೇಳ್ತಾರೆ. ಯುಧಿಷ್ಠಿರ ಏನ್ ಪ್ರಶ್ನೆ ಕೇಳಿರ್ತಾನೆ, ಯಾಕೆ ಆ ರಾಜಸೂಯ ಯಾಗ ಮುಗಿದ ಮೇಲೆ ಶಿಶುಪಾಲನ ಆ ಒಂದು ಸಂಹಾರ ಅದಾದ ಮೇಲೆ ಆ ಶಿಶುಪಾಲನ ಶರೀರದಿಂದ ಜ್ಯೋತಿ ಹೋಗಿ ಭಗವಂತನಲ್ಲಿಯೇನೆ ಸೇರ್ಕೊಳ್ಳೋದನ್ನ ಯುಧಿಷ್ಠಿರ ನೋಡಿದಾಗ ಆಶ್ಚರ್ಯಚಕಿತನಾಗಿ ಯುಧಿಷ್ಠಿರನು ನಾರದನಿಗೆ ಪ್ರಶ್ನೆ ಕೇಳಿರ್ತಾನೆ, ಇದೇನು ಆಶ್ಚರ್ಯ, ಅವನು ಜೀವನದುದ್ದಕ್ಕೂ ಭಗವಂತನನ್ನ ದ್ವೇಷಿಸಿಯೇ ಇದ್ದ, ಶ್ರೀಕೃಷ್ಣನನ್ನ ದ್ವೇಷಿಸಿಯೇ ಇದ್ದ, ಆದರೂ ಅವನಲ್ಲಿ ಒಂದಾದ್ನಲ್ಲ ಅನ್ನೋ ಪ್ರಶ್ನೆ ಕೇಳಿರ್ತಾನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ನಾರದರು ಆ ಯುಧಿಷ್ಠಿರನಿಗೆ ಆ ಶಿಶುಪಾಲ ದಂತವಕ್ತರರು ಅವರ ಹಿಂದಿನ ಕಥೆ, ಅವರು ಜಯ ವಿಜಯರಾಗಿದ್ದು, ಅವರೇ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿದ್ದು ಅನ್ನೋ ಕಥೆಯನ್ನು ಹೇಳ್ತಾ ಹೇಳ್ತಾ ಹಿರಣ್ಯಕಶಿಪುವಿನ ಕಥೆ ತೆಗೆದುಕೊಂಡು ಬಂದು ಹಿರಣ್ಯಕಶಿಪು ಹೀಗೆ ಮುಕ್ತನಾದ
ಅದೇ ರೀತಿ ಅವರು ಪೂರ್ವದಲ್ಲಿ ಜಯವಿಜಯರಾಗಿದ್ರು, ಮುಂದೆ ರಾವಣ ಕುಂಭಕರ್ಣರಾಗ್ತಾರೆ. ಆವಾಗ ಪುನಃ ರಾಮನಿಂದ ಹತರಾಗಿ ಪುನಃ ಅವರು ಮುಕ್ತರಾಗ್ತಾರೆ. ಈಗ ನಿನ್ನ ಜೊತೆಗೆ ನಿನ್ನ ಸಮಕಾಲೀನರಾಗಿ ಶಿಶುಪಾಲ ಮತ್ತು ದಂತವಕ್ತ್ರ ಅನ್ನುವಂಥವರು ಭಗವಂತನನ್ನ ಮನಸ್ಫೂರ್ತಿ ದ್ವೇಷಿಸ್ತಾ ತನ್ಮೂಲಕವಾಗಿ ಭಗವಂತನನ್ನ ಮನಸ್ಸಿನಲ್ಲಿಯೇ ಇಟ್ಕೊಂಡು ಭಗವಂತನ ಕೃಪೆಗೆ ಪಾತ್ರ ಆಗ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇಲ್ಲಿಗೆ ಯುಧಿಷ್ಠಿರ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ರೂಪವಾಗಿ ನಾರದರು ಈ ಹಿರಣ್ಯಕಶಿಪುವಿನ ಸಂಹಾರ ಆಗಿರುವಂತಹ ನೃಸಿಂಹೋಪಾಖ್ಯಾನವನ್ನ ಯುಧಿಷ್ಠಿರನಿಗೆ ಹೇಳ್ತಾರೆ. ಹಾಗೆ ಹೇಳುವಾಗ ಪ್ರಸಂಗವಶಾತ್ ಒಂದು ಪುಟ್ಟ ಕಥೆನೂ ಬರುತ್ತೆ ಇದರಲ್ಲಿ. ಅದು ತ್ರಿಪುರ ದಹನ ಅನ್ನುವಂಥದ್ದು ಕಥೆ. ಭಗವಂತನು ಯಾರ್ಯಾರು ಭಕ್ತರಾಗಿರ್ತಾರೆಯೋ ಅವರೆಲ್ಲರಿಗೂ ಸಹಾಯಕ್ಕೆ ಬರ್ತಾನೆ ಅನ್ನೋ ಮಾತನ್ನು ಇಟ್ಕೊಂಡು ಹೇಳುವಾಗ ನಾರದ ಮಹರ್ಷಿಗಳು ಈ ಯುಧಿಷ್ಠಿರನಿಗೆ ತ್ರಿಪುರಾಸುರನ ಸಂಹಾರದ ಕಥೆಯನ್ನ ಹೇಳ್ತಾರೆ. ಈ ಕಥೆಯ ಮೂಲಕ ಪುರಾಣಗಳ ಶೈಲಿ ಹೇಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಕಥೆ ಪ್ರಧಾನವಾಗಿ 3 ಪುರಾಣಗಳಲ್ಲಿ ಬರ್ತದೆ. 2 ಮಹಾಪುರಾಣಗಳು, 1 ಉಪಪುರಾಣ. ಮೊದಲನೇದಾಗಿ ಇಲ್ಲಿ ಭಾಗವತದಲ್ಲಿ ಈ ಕಥೆ ಇದೆ. ಬಹಳ ಪುಟ್ಟ ಒಂದೇ ಅಧ್ಯಾಯದ ಅರ್ಧ ಅಧ್ಯಾಯ ಭಾಗದಲ್ಲಿಯೇ ಕಥೆ ಸಾರಾಂಶ ರೂಪದಲ್ಲಿ ಹೇಳಿದ್ದಾರೆ. ವಿಸ್ತಾರವಾಗಿ ಬರುವಂತಹದ್ದು ಶಿವಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಮತ್ತು ಉಪಪುರಾಣವಾಗಿರುವಂತಹ ಗಣೇಶ ಪುರಾಣದಲ್ಲಿ. ಶಿವಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿದೆ. ಅಲ್ಲಿರುವ ಕಥೆ, ಅದೇ ಕಥೆ ಭಾಗವತದಲ್ಲಿ ಬಂದಾಗ ಶಿವಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಶಿವ ಹೀರೋ ಆಗಿದ್ರೆ, ಅದೇ ಕಥೆ ಭಾಗವತದಲ್ಲಿ ಬಂದಾಗ ಅಲ್ಲಿ ವಿಷ್ಣು ಹೀರೋ ಆಗ್ತಾರೆ. ಅದೇ ಕಥೆಯನ್ನ ಗಣೇಶ ಪುರಾಣದಲ್ಲಿ ನೋಡಿದಾಗ ಗಣೇಶನು ಅಲ್ಲಿ ಹೀರೋ ಆಗ್ತಾನೆ. ಅಂದ್ರೆ ತುಂಬಾ ದೊಡ್ಡದೇ ಭಗವಂತ ಅಂದ್ರೆ ಇವನೇ ಅನ್ನೋ ರೂಪದಲ್ಲಿ ನಾವು ನೋಡ್ತೇವೆ. ತ್ರಿಪುರಾಸುರನ ಕಥೆ ಪ್ರಸಿದ್ಧವಾಗಿರುವಂತಹದ್ದು ನಿಮಗೆಲ್ಲ ಗೊತ್ತೇ ಇದೆ. ಅವನು ಇವರ ಈ ಹಿರಣ್ಯಕಶಿಪು ಇವರ ವಂಶದಲ್ಲಿಯೇ ಬಂದು ಮುಂದೆ ಬಲಿ, ಆಮೇಲೆ ಅವರು ಬಾಣಾಸುರ, ಆಮೇಲೆ ಅವರು ಮಯಾಸುರ ಅವರೆಲ್ಲ ಬಂದಿರುವಂತಹ ವಂಶದಲ್ಲಿಯೇ ಬಂದಿರುವಂತಹದ್ದು. 3 ಜನ ಅಣ್ಣತಮ್ಮಂದ್ರು. ಅವರು ಈ ಹಿರಣ್ಯಕಶಿಪುನಿಂದಲೂ, ಅವರ ಅಸುರರು, ರಾಕ್ಷಸರು, ಹಿರಣ್ಯಕಶಿಪುನಿಂದಲೂ, ರಾವಣನಿಂದಲೂ ಮತ್ತು ಬೇರೆ ಬೇರೆ ಎಲ್ಲ ರಾಕ್ಷಸರಿಂದಲೂ ಅವ್ರ ಜೀವನ ಚರಿತ್ರೆ ಎಲ್ಲ ನೋಡಿಬಿಟ್ಟು ಬಾಣಾಸುರನಿಂದಲೂ ಒಂದು ಪಾಠ ಕಲ್ತಿದ್ರು. ಏನ್ ಪಾಠ ಕಲ್ತರು ಅಂದ್ರೆ, ನಾವು ಈ ತ್ರಿಮೂರ್ತಿಗಳನ್ನ ಎದುರಿಗೆ ಹಾಕಿಕೊಂಡ್ರೆ ಒಂದಿಲ್ಲ ಒಂದ್ ದಿವಸ ಸಂಹಾರಕ್ಕೆ ಈಡಾಗ್ತೀವಿ. ಈ ತ್ರಿಮೂರ್ತಿಗಳಲ್ಲಿ ಯಾರಾದ್ರೂ ಒಬ್ಬರನ್ನ ನಾವು ನಮ್ಮ ಆರಾಧ್ಯ ದೈವನನ್ನಾಗಿ ಮಾಡಿದ್ರೆ ಅವ ಯಾರು ನಮ್ಮನ್ನು ಕೊಲ್ಲೋರು ಅನ್ನೋ ರೀತಿಯಲ್ಲಿ ಅವರು 3 ಜನ ಪರಮ ಶಿವಭಕ್ತರಾಗ್ತಾರೆ. ಆದರೆ ತಮ್ಮ ಪುರಗಳಿಂದ ಬಂದು ಇಂದ್ರನ ಅಮರಾವತಿ ಮೇಲೆ ದಾಳಿ ಮಾಡಿ ಇಂದ್ರನಿಗೆ ಅವನ ಸ್ಥಾನದಿಂದ ಚ್ಯುತಿಗೊಳಿಸೋದು, ಎಲ್ಲಾ ದೇವತೆಗಳಿಗೂ ಅವರವರ ಕರ್ತವ್ಯಕ್ಕೆ ಭಂಗ ಮಾಡೋದು, ಅವರನ್ನ ಅಲ್ಲಿಂದ ಪಲಾಯನ ಮಾಡಿ ಓಡಿಸೋದು ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ. ಈಗ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ದೇವತೆಗಳು ಅಂದ್ರೆ ಆ ನಿಸರ್ಗದ ಚಟುವಟಿಕೆಯ ಹಿಂದಿರುವ ಜ್ಞಾನಶಕ್ತಿ ಅಂತ. ಅವರು ತಮ್ಮ ಸ್ಥಾನದಲ್ಲಿದ್ದು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ನೈಸರ್ಗಿಕ ವ್ಯವಸ್ಥೆ ಅನ್ನೋದು ಹಾಳಾಗುತ್ತೆ. ಇದು ಕೂಡ ಒಂದು ರೀತಿಯ ಲಯವೇನೆ. ಇದರಿಂದ ಋಷಿಮುನಿಗಳಿಗೆ, ದೇವತೆಗಳಿಗೆ, ಬ್ರಾಹ್ಮಣರಿಗೆ ಅಂದ್ರೆ ಸಜ್ಜನರಿಗೆ ಎಲ್ಲ ತೊಂದರೆ ಆಗ್ತಾ ಇರುತ್ತೆ ಭೂಲೋಕದಲ್ಲಿರುವಂತಹ.
ಆದ್ರಿಂದ ಎಲ್ಲರೂ ಹೋಗಿ ಇವರ ಉಪಟಳ ಹೇಗಾದ್ರೂ ಮಾಡಬೇಕು ಅಂತ ಕೇಳಿದಾಗ ಅವರು ಏನು ಹ್ಮ್, ವರ ಕೇಳಿರ್ತಾರೆ ಆ ತ್ರಿಪುರರು, ಮೂರು ಊರದಲ್ಲಿರುವಂಥವ್ರು. ಬ್ರಹ್ಮನ ಆ, ಆ, ವರ ಉಪದೇಶ, ಶಿವನ ಒಂದು ಉಪಾಸನೆ ಮಾಡಿ ವರ ಕೇಳಿರೋದೇನು ಅಂದ್ರೆ, ಮೊದಲನೇದಾಗಿ ನಮ್ಮ ಮೂರು ಜನರಿಗೆ ರಕ್ಷಣೆಗೋಸ್ಕರ ಒಂದು ತುಂಬಾ ವಿಶಿಷ್ಟವಾಗಿರುವಂತಹ ಒಂದು ಪುರ ಬೇಕು. ಒಂದು ಬಂಗಾರದಿಂದ ಮಾಡಿದ್ದು, ಒಂದು ಬೆಳ್ಳಿಯಿಂದ ಮಾಡಿದ್ದು, ಒಂದು ಕಬ್ಬಿಣದಿಂದ ಮಾಡಿದ್ದು. ಆ ಮೂರು ಪುರಗಳು ಅದರಲ್ಲಿ ನಾವಿರ್ತೇವೆ. ಅವು ಸಂಚಾರ ಮಾಡ್ತಾ ಇರ್ತವೆ ಭೂಮಿಯ ಸುತ್ತಮುತ್ತಲು, ಸ್ವರ್ಗ ಇತ್ಯಾದಿ ಪಾತ್ರಗಳು ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇರ್ತವೆ ಅವು. ನಮ್ಗೆ ನಾವೇನು ಅಮರರಾಗಬೇಕು ಅಂತ ಕೇಳ್ತಾ ಇಲ್ಲ. ನನಗೆ ಸಂಹಾರ ಅಂತ ಮಾಡೋದಾದ್ರೆ ಭಗವಂತ ಶಿವ ನೀನು ಒಬ್ಬನೇ ಸಂಹಾರ ಮಾಡ್ಬೇಕು ನಂಗೆ, ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ನು, ಒಂದೇ ಬಾಣದಲ್ಲಿ ನಾವು ಮೂರು ಜನ ಒಟ್ಟಿಗೆನೆ ಸಂಹಾರ ಆಗಬೇಕು. ಒಬ್ರು ಮಿಸ್ ಆದ್ರೂ ಮೂರು ಜನ ಮತ್ತೆ ಉಳ್ಕೊಳ್ತೀವಿ. ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್ನು, ಇಂತಹ ಒಂದು ನಿರ್ದಿಷ್ಟ ಮುಹೂರ್ತದಲ್ಲಿಯೇನೆ ಆ ಬಾಣದಿಂದ ನಾವು ಪ್ರಹಾರ ಅಂದ್ರೆ ಹತಗೊಂಡಾಗ, ಪ್ರಹಾರವಾದಾಗ ನಾವು ಮರಣವನ್ನು ಸ್ವೀಕರಿಸ್ತೇವೆ. ನಾವೇನ್ ಮರಣ ಬೇಡ ಅಂತ ಹೇಳ್ತಿಲ್ಲ, ಇಂತಹ ನಿರ್ದಿಷ್ಟ ಮುಹೂರ್ತದಲ್ಲಿರಬೇಕು. ನಾವು ಒಂದೇ ಬಾಣದಲ್ಲಿ ನಾವು ಮೂರು ಜನ ಹತರಾಗಬೇಕು. ಆ ಬಾಣವನ್ನ ಶಿವನೇ ಚಲಾಯಿಸಬೇಕು. ಇದನ್ನ ಯಾಕೆ ಕೇಳ್ಕೊಂಡ್ರು ಅಂದ್ರೆ, ಅವರು ಶಿವನಿಗೆ ಹೇಗೆ ಇಕ್ಕಟ್ಟಲ್ಲಿ ಸೇರಿಸಿದ್ರು ಅಂದ್ರೆ, ಅವರು ಮೂರು ಜನ ಪರಮ ಶಿವಭಕ್ತರು. ಈಗ ಶಿವಭಕ್ತರು ಅಂದ್ರೇನು, ನನಗೆ ಬೇರೆ ಯಾರೂ ಗತಿ ಇಲ್ಲ ಆದ್ರಿಂದ ನಾನು ನಿನ್ನ ಶರಣು ಬಂದಿದ್ದೇನೆ ಅನ್ನೋದೇ ತಾನೇ ಭಕ್ತಿ. ಇವಾಗ ಬೇರೆ ಯಾರಿಗೂ ಗತಿ ಇಲ್ಲ, ನಿನ್ನನ್ನು ಶರಣ ಬಂದಿದ್ದೇನೆ ಅಂತ ಹೇಳಿದ್ಮೇಲೆ ಅವರೇ ಅವನನ್ನು ಹೇಗೆ ಹತ ಮಾಡೋದಕ್ಕೆ ಸಾಧ್ಯ? ಹಾಗೆ ಮಾಡಿದ್ರೆ ಶರಣಾಗತಿ ಅನ್ನೋ ಪದಕ್ಕೆ ಅರ್ಥ ಏನು ಉಳಿಯುತ್ತೆ? ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ, ತನ್ನ ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಅರ್ಥ ಏನು ಉಳಿಯುತ್ತೆ? ಈ ಲಾಜಿಕ್ ಅನ್ನು ಹಿಡ್ಕೊಂಡು ತ್ರಿಪುರರು ಆ ವರವನ್ನ ಕೇಳ್ಕೊಂಡಿದ್ದ, ಶಿವನಿಂದಲೇನೆ ನಾವು ಹತರಾಗಬೇಕು ಅನ್ನುವಂಥದ್ದು. ಜೊತೆಗೆ ಅವ್ರು ಇನ್ನೊಂದೇನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ತಮ್ಮ ಪುರಗಳಲ್ಲಿ ಅತ್ಯಂತ ವೈದಿಕ ಧರ್ಮದ ಮೂಲಕವಾಗಿ ಜೀವನ ನಡೆಸೋದಕ್ಕೆ ಆಡಳಿತ ಮಾಡ್ತಾ ಇದ್ರು. ಯಾವುದೇ ಅಧಾರ್ಮಿಕ ಕೆಲಸ ನಡೀತಾ ಇರಲಿಲ್ಲ. ಇವಾಗ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಟತಾಂ ಧರ್ಮ ಸಂಸ್ಥಾಪನಾರ್ಥಾಯ ಭಗವಂತ ಅವತಾರ ಮಾಡೋದು, ರಾಕ್ಷಸರನ್ನು ಕೊಲ್ಲೋದು. ಅವ್ರು ಈಗಾಗಲೇ ಧಾರ್ಮಿಕವಾಗಿ ಆಡಳಿತ ನಡೆಸ್ತಾ ಇದ್ದಾರಲ್ಲ, ಅವಾಗ ಅವತಾರ ಮಾಡಿ ಇವರನ್ನು ಕೊಲ್ಲೋ ಪ್ರಸಂಗ ಯಾತಕ್ಕೆ ಬರುತ್ತೆ? ಅವರು ಪ್ಯೂರ್ಲಿ ಫೋಕಸ್ಡ್ ಆಗಿದ್ರು. ನಾವು ಪ್ರಜೆಗಳಿಗೆ ತೊಂದರೆ ಕೊಡೋದಿಲ್ಲ, ನಮ್ಮ ಟಾರ್ಗೆಟ್ ಇಂದ್ರ ದೇವತೆಗಳು, ಅವರನ್ನಷ್ಟೇ ನಾವು ಬಿಡೋದಿಲ್ಲ. ಈ ರೀತಿ ವ್ಯವಸ್ಥಿತರಾಗಿತ್ತು. ಇದು ಅವ್ರದ್ದು ಹಿನ್ನೆಲೆ. ಅದಕ್ಕೋಸ್ಕರ ಶಿವಪುರಾಣದ ಪ್ರಕಾರ ಏನು, ಎಲ್ಲರೂ ಕೂಡಿ ದೇವತೆಗಳು ಶಿವನಿಗೆ, ಬ್ರಹ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮ ವಿಷ್ಣುವಿನ ಹತ್ರ ಹೋಗ್ತಾನೆ. ಬ್ರಹ್ಮ ವಿಷ್ಣು ಇಬ್ರು ಸೇರಿಸ್ಬಿಟ್ಟು ಶಿವನ ಹತ್ರ ಬಂದ್ಬಿಟ್ಟು ಶಿವನಿಗೆ ಪ್ರಾರ್ಥನೆ ಮಾಡಿದಾಗ ಒಂದು ಚಕ್ರವ್ಯೂಹ ರಚನೆ ಮಾಡ್ತಾರೆ, ಇವರಿಗೆಲ್ಲ ಹೇಗೆ ಮಾಡ್ಬೇಕು. ಆ ಮೂರು ಪುರಗಳನ್ನ ಒಂದೇ ಕಡೆ ಬರೋ ಸಮಯ ನೋಡ್ಕೊಂಡ್ಬಿಟ್ಟು, ಅದು ಇಂತ ಅವ್ರು ಹೇಳಿರೋ ಮುಹೂರ್ತದಲ್ಲಿ ಆಗ್ಬೇಕು ಅಂತ ನೋಡ್ಕೊಂಡ್ಬಿಟ್ಟು, ಅವರಿಗೆ ಒಂದೊಂದು ಮೇರು ಪರ್ವತವೇ ಒಂದು ರಥ ಆಗುತ್ತೆ. ಆ ಬೇರೆ ಬೇರೆ ಒಂದು ಒಂದು ಆ ಒಂದು ಸರ್ಪ ತಕ್ಷಕ, ಅದಕ್ಕೆ ಬಿಲ್ಲಿಗೆ ಕಟ್ಟುವಂತಹ, ಹಿಂದೆ ಎಳೆಯುವಂತಹ ಆ ಬಿಲ್ಲು ದಾರ ಆಗುತ್ತೆ. ವಿಷ್ಣು ಅದಕ್ಕೆ ಬಾಣ ಹಾಕ್ತಾನೆ. ಅದೆಲ್ಲ ಬೇರೆ ಬೇರೆ ವರ್ಣನೆ ಇದೆ. ಸೂರ್ಯ ಚಂದ್ರಗಳು ರಥದ ಚಕ್ರಗಳಾಗ್ತಾರೆ, ಹೀಗೆಲ್ಲ ಸಾಕಷ್ಟು ವರ್ಣನೆ ಇದೆ. ವಿಷ್ಣು ಅದಕ್ಕೆ ಬಾಣ ಹಾಕ್ತಾನೆ. ಆ ಬಾಣದಿಂದಲೇನೆ ಸಂಹಾರ ಆಗಬೇಕು ಅಂತ. ಆ ನಿರ್ದಿಷ್ಟ ಸಮಯದಲ್ಲಿ ಹೋದಾಗ, ಅದಕ್ಕೂ ಪೂರ್ವದಲ್ಲಿ ಇವರ ವ್ಯೂಹದಂತೆ ಶಿವನ ಆಜ್ಞೆ ಮೇಲೆಗೆ ವಿಷ್ಣುವು ಬುದ್ಧನ ಅವತಾರ ತಾಳಿ ಆ ತ್ರಿಪುರರ ಊರುಗಳಲ್ಲಿ ಹೋಗಿ ಧರ್ಮ ವಿರುದ್ಧವಾದ, ವೈದಿಕ ಧರ್ಮ ನಿಂದನಾತ್ಮಕವಾಗಿರುವಂತಹ ಯಜ್ಞಯಾಗಾದಿಗಳನ್ನ ಹಿಂಸೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅಲ್ಲಿರುವಂತಹ ಜನರನ್ನ ವೈದಿಕ ಧರ್ಮಕ್ಕಿಂತ ವಿಮುಖರಾಗಿ ಮಾಡ್ತಾನೆ. ಪುರಾಣಗಳಲ್ಲಿ ಬಂದಿರುವಂತಹ ಬೌದ್ಧಾವತಾರ ಇದು. ಆಮೇಲೆ ಅವರು ಇವಾಗ ಶಿವನ ಹೇಳ್ತಾರೆ, ನನ್ನ ಭಕ್ತರು ಅವರು ಧಾರ್ಮಿಕವಾಗಿದ್ದಾರೆ, ನಾನು ಅವರನ್ನು ಹ್ಯಾಕ್ ಕೊಲ್ಲಿ ಅಂತ ಹೇಳಿದಾಗ,
ನಿನ್ನ ಭಕ್ತರಾದ್ರೂ ಪರವಾಗಿಲ್ಲ, ಅವರು ಅಧಾರ್ಮಿಕರು, ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾರೆ ಅಂದ್ರೆ ಅವಾಗ ನೀನು ಕೊಲ್ತೀಯ ಅವರನ್ನ ಅಂತ. ಹೌದು, ಧರ್ಮಕ್ಕೆ ವಿರುದ್ಧವಾಗಿ ನಡೆದ್ರೆ ನನ್ನ ಮಗನಾದ್ರೂ ಕೊಲ್ತೇನೆ, ಭಕ್ತರಾದ್ರೂ ಕೊಲ್ತೇನೆ ಅಂತ ಹೇಳ್ತಾರೆ. ಆವಾಗ ಅವರನ್ನ ಧರ್ಮ ವಿರುದ್ಧವನ್ನಾಗಿ ಮಾಡೋದಕ್ಕೆ ಬೌದ್ಧಾವತಾರ ತಾಳ್ಕೊಂಡು ಆ ಪುರಗಳಲ್ಲಿ ಹೋಗಿ ವೈದಿಕ ಧರ್ಮದ ವಿರುದ್ಧವಾಗಿ ಪ್ರಚಾರ ಮಾಡ್ತಾನೆ. ಅದು ಬೌದ್ಧ ಧರ್ಮವಾಯಿತು ಅನ್ನುವಂಥದ್ದು ಶಿವಪುರಾಣದಲ್ಲಿ ಬರುವಂತಹ ಕಥೆ. ಈಗ ಅವರು ಅಧಾರ್ಮಿಕರಾದರೂ ಆ ಬೌದ್ಧಾವತಾರದ ಮಹಿಮೆಯಿಂದ ಆವಾಗ ಅವರು ಸಂಹಾರ ಮಾಡ್ಲಿಕ್ಕೆ ಅರ್ಹರು ಅಂತಾಗಿ ಶಿವ ಅವರನ್ನು ಸಂಹಾರ ಮಾಡ್ಲಿಕ್ಕೆ ತಯಾರಾಗ್ತಾನೆ. ಆವಾಗ ಇನ್ನೇನು ಸರಿಯಾದ ಸಮಯದಲ್ಲಿ ಬಾಣ ಹೂಡಿ ಬಿಡಬೇಕು ಅನ್ನೋ ಸಂದರ್ಭದಲ್ಲಿ ಬಾಣ ಒಂದು ಜಾಗದಲ್ಲಿ ನಿಲ್ತಾನೇ ಇಲ್ಲ. ಒಂದು ಇಲಿ ಬಂದ್ಬಿಟ್ಟು ಆ ಶಿವನ ದೃಷ್ಟಿಯನ್ನ ಆ ಕೈ ಮೇಲೆ, ಬಾಣದ ಮೇಲೆ ಅಡ್ಡಾಡಿ ಅಡ್ಡಾಡಿ ಗುರಿ ತಪ್ಪಿಸ್ತಾ ಇದೆ. ಆವಾಗ ಚತುರ್ಮುಖ ಬ್ರಹ್ಮನ್ ಹೇಳ್ತಾನೆ, ಅರೆ ನೀನು ಈ ಕೆಲಸ ನಿರ್ವಿಘ್ನದಿಂದ ಆಗಲಿ ಅನ್ನೋ ಕಾರಣದಿಂದ ಗಣೇಶನ ಪೂಜೆ ಮಾಡಿಲ್ಲ, ಆ ಕಾರಣದಿಂದ ನಿನಗೆ ಈ ಇಲಿ ಮೂಲಕವಾಗಿ ವಿಘ್ನ ಬರ್ತಾ ಇದೆ ಅಂತ ಹೇಳಿದಾಗ ತಕ್ಷಣದಲ್ಲಿ ಶಿವ ಗಣೇಶನ ಪೂಜೆ ಮಾಡ್ತಾನೆ. ಈ ಪಾರ್ಟು ಗಣಪತಿ ಪುರಾಣದಲ್ಲಿ, ಗಣೇಶ್ ಪುರಾಣದಲ್ಲಿ ಬಂದಿರುವಂತಹದ್ದು. ಶಿವಪುರಾಣದಲ್ಲಿ ಬರೆದಿರೋ ಪ್ರಕಾರ ವಿಷ್ಣುವಿನ ಆ ಒಂದು ಬಾಣದಿಂದ ತ್ರಿಪುರರು ಹತರಾಗ್ತಾರೆ. ಇದೇ ಕಥೆಯನ್ನ ಭಾಗವತದಲ್ಲಿ ಹೇಳೋದು ಹೇಗೆ ಅಂತಾದ್ರೆ, ವಿಷ್ಣುವು ತನ್ನ ಭಕ್ತನಾಗಿರುವಂತಹ ರುದ್ರನನ್ನ ಈ ತ್ರಿಪುರರ ತ್ರಿಪುರರಿಂದ ಒಂದು ರೀತಿಯ ಇನ್ಸಲ್ಟ್ಗೆ ಆಗಿರ್ತಾರೆ. ಅದನ್ನು ತಪ್ಪಿಸೋದಕ್ಕೆ ವಿಷ್ಣು ಆ ತ್ರಿಪುರನ ಸಂಹಾರ ಮಾಡೋದಕ್ಕೆ ರುದ್ರನಿಗೆ ಸಹಕಾರಿಯಾದ ಅನ್ನೋ ರೀತಿಯಲ್ಲಿ ಕಥೆಯಲ್ಲಿ ಹೇಳಿರ್ತಾರೆ. ಇಲ್ಲಿ ಭಾಗವತದಲ್ಲಿ ಬರುವಂತಹ ಕಥೆಯ ಪ್ರಕಾರ ಮಯಾಸುರರು, ಮಯ ಅನ್ನುವಂತಹ ಒಬ್ಬ ಅಸುರ, ಅವನು ಪರಮ ಮಾಯಾವಿ. ಅವನತ್ರ ಹೋಗಿ ಇವರು 3 ಪುರಗಳನ್ನು ಮಾಡಿಸ್ಕೊಂಡು ಬಂದ್ರು. ಆ ಪುರಗಳಲ್ಲಿ ಸಂಚಾರ ಮಾಡ್ತಾ ಇದ್ರು. ಇದೆಲ್ಲ ಕಾಮನ್. ಆ ತ್ರಿಪುರಾಸುರ ಸಂಹಾರ ಮಾಡುವಾಗ ಶಿವನು ಹೊರಡಿಸಿರುವಂತಹ ಬಾಣದಿಂದ ಅನೇಕಾನೇಕ ಸಾವಿರಾರು ಬಾಣಗಳು ಹೋಗಿ ಅದು ಬೆಂಕಿಯ ರೂಪದಲ್ಲಿ ಹೋಗಿ ಆ 3 ಪುರಗಳನ್ನ ಒಂದೇ ಏಟಿಗೆ ಸುಟ್ಟಾಕ್ತವೆ. ಸುಟ್ಟಾಕಿದಾಗ ಆ ಪುರದ ಜೊತೆಗೆ ಅಲ್ಲಿರುವಂತಹ ಎಲ್ಲರೂ ಸತ್ತು ಹೋಗ್ತಾರೆ. ಆವಾಗ ಆ ತ್ರಿಪುರರು ಅಂದ್ರೆ ಆ ಊರಿನ ಒಡೆಯರು ಅಲ್ಲಿರುವಂತಹ ಪ್ರಜೆಗಳನ್ನೆಲ್ಲರನ್ನು ಒಂದು ಅಮೃತ ಸರೋವರದಲ್ಲಿ ಕರೆದುಕೊಂಡು ಹೋಗಿ ಆ ಅಮೃತವನ್ನು ಇವರಿಗೆ ಕೂಡಿಸ್ತಾರೆ, ಅಥವಾ ಅಮೃತ ಸರೋವರದಲ್ಲಿ ಇವರನ್ನ ಮುಳುಗಿಸ್ತಾರೆ. ಆಮೇಲೆ ಸತ್ತಂತಹ ಎಲ್ಲಾ ತ್ರಿಪುರ ವಾಸಿಗಳು ಪುನಃ ಎಚ್ಚರವಾಗ್ತವೆ. ಇದು ಶಿವನಿಗೆ ಆಗಿರುವಂತಹ ಒಂದು ಅವಮರ್ಯಾದೆ ತಾನೇ. ಇದು ಅವನು ಸಂಹಾರ ಮಾಡಿದ್ಮೇಲೆ ಮತ್ತೆ ಪುನಃ ಅವರು ಎದ್ಬಿಟ್ರು ಅಂದ್ರೆ ಶಿವನಿಗೆ ಆಗಿರುವಂತಹ ಅವಮರ್ಯಾದೆ ಅಲ್ಲ. ಈ ಅವಮರ್ಯಾದೆಯನ್ನ ತಪ್ಪಿಸಲಿಕ್ಕೆ ವಿಷ್ಣು ಮತ್ತು ಚತುರ್ಮುಖ ಬ್ರಹ್ಮ ವಿಷ್ಣು ಗೋವಾಗ್ತಾನೆ, ಚತುರ್ಮುಖ ಬ್ರಹ್ಮನು ಆ ಗೋವಿನ ಮರಿ ಅಂದ್ರೆ ಒಂದು ಕರು ಆಗ್ತಾನೆ. ಅವರಿಬ್ರು ಆ ತ್ರಿಪುರಗಳಿಗೆ ಹೋಗಿ ಯಾರಿಗೂ ಗೊತ್ತಾಗದಂತೆ ಅಲ್ಲಿರುವಂತಹ ಅಮೃತ ಸರೋವರದಲ್ಲಿರುವಂತಹ ಎಲ್ಲ ಅಮೃತವನ್ನ ಕುಡಿತಾರೆ. ಈ ಸಂದರ್ಭದಲ್ಲಿ ಆ ವಿಷ್ಣುವಿನ ಮಾಯೆಯಿಂದ ಮೋಹಿತರಾಗಿ ಅಲ್ಲಿರುವಂತಹ ಜನ ಎಲ್ಲರೂ ಇವರು ಸರೋವರದಲ್ಲಿರುವಂತಹ ಅಮೃತವನ್ನು ಕುಡಿತಾ ಇದ್ರು, ಏನೂ ಗೊತ್ತಿಲ್ಲ ಅನ್ನೋ ತರ ಸುಮ್ಮನಿರ್ತಾರೆ ಅನ್ನೋ ರೂಪದಲ್ಲಿ ವರ್ಣನೆ ಮಾಡ್ತಾರೆ. ಹೀಗಾಗಿ ಆ ಅಮೃತ ಸರೋವರ ಅಲ್ಲಿಂದ ಹೊರಟು ಹೋದ ಮೇಲೆ ಇನ್ನು ಮೇಲೆ ಆ ವಿಷ್ಣುವಿನ ಆ ಪುರದಲ್ಲಿ ಹೋಗಿ ಇರುವ ಮಾಯೆಯ ಪ್ರಭಾವದಿಂದಲೇನೆ ಆ ತ್ರಿಪುರನು ಕೂಡ ಅಂದ್ರೆ ಮಯಾಸುರನು ಕೂಡ ವಿಧಿ ಇದ್ದಂತೆ ನಡೆಯಲಿ ಅನ್ನೋ ರೀತಿಯಲ್ಲಿ ತಾನೇ ಅವನಿಗೆ ಯುದ್ಧದಲ್ಲಿ ಸಾವನ್ನೊಪ್ಪುತ್ತಾನೆ, ಸಾವನ್ನ ಸ್ವೀಕರಿಸ್ತಾನೆ ಅನ್ನೋ ರೂಪದಲ್ಲಿ ಹೇಳ್ತಾನೆ. ಈ ಪ್ರಕಾರವಾಗಿ ವಿಷ್ಣುವು ತ್ರಿಪುರನ ಸಂಹಾರಕ್ಕಾಗಿ ರುದ್ರನಿಗೆ ಸಹಕಾರಿ ಮಾಡದ ಅನ್ನೋ ಕಥೆಯನ್ನ ನಾರದರ ಮೂಲಕ ಯುಧಿಷ್ಠಿರನಿಗೆ ಹೇಳ್ತಾರೆ. ಯಾವ ಮಾತು ಹೇಳೋದಕ್ಕೆ, ಯಾವ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ, ಭಗವಂತನು ತನ್ನ ಭಕ್ತರನ್ನ ಯಾವ ರೀತಿಯಿಂದಾದರೂ ಕೈ ಬಿಡೋದಿಲ್ಲ. ಎಲ್ಲಾ ರೀತಿಯಲ್ಲಿ ಅವರವರ ಮಾಡುವ ಕೆಲಸದಿಂದ ಅವರಿಗೆ ಕೆಲಸಗಳಲ್ಲಿ ಸಹಕಾರಿಯಾಗಿ ನಿಲ್ತಾನೆ, ಅವರಿಗೆ ಶ್ರೇಯಸ್ಸನ್ನು ತಂದು ಕೊಡ್ತಾನೆ ಅನ್ನೋ ಮಾತನ್ನ ಹೇಳೋದಕ್ಕೆ ಈ ಕಥೆಯನ್ನು ಇಲ್ಲಿ ಹೇಳುತ್ತೆ. ಇಷ್ಟು ನಾನು 3 ಕಥೆಗಳನ್ನು ಹೇಳಿದ್ ಯಾಕೆ ಅಂದ್ರೆ ಪುರಾಣದ ಶೈಲಿನೇ ಹೀಗೆ. ಯಾವ ಪುರಾಣ ಓದ್ತಾ ಇರ್ತೀವೋ ಆ ಪುರಾಣದ ಉಪಾಸ್ಯ ದೇವತೆ ಯಾರಿರ್ತಾರೆಯೋ ಆ ಕಥೆಯಲ್ಲಿ ಅವರೇ ಸೂಪರ್ ಹೀರೋ, ಎಲ್ಲಕ್ಕಿಂತಲೂ ಪ್ರಧಾನವಾಗಿರುವಂತಹದ್ದು.
ಅದೇ ಕಥೆಯನ್ನ ಇನ್ನೊಂದು ಪುರಾಣದಲ್ಲಿ ಹೋದಾಗ ಅವಾಗ ಈ ಮುಂಚೆ ಹೇಳಿರುವಂತಹ ಸೂಪರ್ ಹೀರೋ ಗೌಣನಾಗ್ತಾನೆ, ಸಬಾರ್ಡಿನೇಟ್ ಆಗ್ತಾನೆ. ಅಲ್ಲಿರುವಂತಹ ಉಪಾಸ್ಯ ದೇವತೆ, ಆರಾಧ್ಯ ದೇವತೆ ಸೂಪರ್ ಹೀರೋ ಆಗ್ತಾನೆ. ಶಿವಪುರಾಣದಲ್ಲಿ ಶಿವ ಹೀರೋ, ವಿಷ್ಣು ಸಬಾರ್ಡಿನೇಟ್. ಗಣೇಶ್ ಪುರಾಣದಲ್ಲಿ ಗಣೇಶ ಸೂಪರ್ ಹೀರೋ, ಶಿವ ಅವನ ಸಬಾರ್ಡಿನೇಟ್. ಭಾಗವತದಲ್ಲಿ ವಿಷ್ಣು ಹೀರೋ, ಶಿವ ಅವನ ಸಬಾರ್ಡಿನೇಟ್. ಕಥೆ ಒಂದೇ, ತಾತ್ಪರ್ಯ ಒಂದೇ. ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಪುರಾಣದ ಮುಖ್ಯ ಉದ್ದೇಶ ಏನು? ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಭಕ್ತಿ ಉಚ್ಛ್ರಾಯ ಮಾಡುವಂತಹದ್ದು. ಈಗ ಭಕ್ತಿ ಉಚ್ಛ್ರಾಯ ಮಾಡಬೇಕು ಅಂತ ಹೇಳಿದ್ರೆ, ಭಕ್ತಿಯಲ್ಲಿರುವ ಮೊದಲನೆಯ ಕಂಡೀಷನ್ ನಾನು ಶರಣಾಗತಿ ಆಗೋದು. ಶರಣಾಗತಿ ಆಗೋದು ಅಂತಂದ್ರೆ ನನಗಿಷ್ಟವಾಗಿರುವಂತಹ ಭಗವಂತನಲ್ಲಿ ಶರಣಾಗತಿ ಆಗ್ತೇನೆ, ಬೇರೆ ಯಾರೆಲ್ಲೂ ಶರಣಾಗತಿ ಆಗೋದು. ನನಗಿಷ್ಟವಾದ ಭಗವಂತ ಅಂದ್ರೆ ಏನರ್ಥ ಅಂದ್ರೆ, ನಾನು ನನ್ನ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಯಾವ ರೀತಿ ಕಲ್ಪಿಸಿಕೊಂಡಿದ್ದೇನೆಯೋ ಅದೇ ನನಗಿಷ್ಟವಾಗಿರುವಂತಹ ಭಗವಂತ. ನನಗೆ ನನ್ನ ಭಗವಂತ ಯಾವತ್ತಿಗೂ ಅಸಹಾಯಕನಾಗಿ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನಾನು ನನ್ನ ಭಗವಂತನಿಗೆ ತುಂಬಾ ಪವರ್ಫುಲ್ ಆಗಿ ಕಲ್ಪಿಸ್ಕೊಳ್ತೇನೆ. ಇನ್ನೊಬ್ಬನಿಗೆ ಅವನ ಕಲ್ಪನೆಯಲ್ಲಿ ಭಗವಂತ ಹೇಗಿರ್ತಾನೆ ಅಂದ್ರೆ, ಅವನು ಯುದ್ಧ ಗಿದ್ದ ಎಲ್ಲ ಮಾಡೋದಿಲ್ಲ, ಬಹಳ ಶಾಂತವಾಗಿ ಸೌಮ್ಯವಾಗಿ ಉಪದೇಶ ಮಾತ್ರದಿಂದಲೇ ಅವನು ಎಲ್ಲ ಪರಿಹಾರ ಮಾಡ್ತಾನೆ. ಅದು ಅವನ ಕಲ್ಪನೆಯ ಭಗವಂತ. ಇನ್ನೊಬ್ಬ ಕಲ್ಪನೆ ಭಗವಂತ ಹೇಗಿರ್ತಾನೆ ಅಂತ ಹೇಳಿದ್ರೆ, ಅವನು ಸ್ವತಃ ಯುದ್ಧ ಮಾಡೋದಿಲ್ಲ, ಆದ್ರೆ ಇನ್ನೊಬ್ಬರ ಮುಖಾಂತರ ಯುದ್ಧಾದಿಗಳನ್ನ ಮಾಡಿ ಎಲ್ಲವೂ ಅವನೇ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಇದು ಅವನ ಕಲ್ಪನೆ ಭಗವಂತ. ಇದು ಅವರವರ, ಕಾಳಿದಾಸ ಹೇಳಿದಾಗೆ ಲೋಕೋ ಭಿನ್ನ ರುಚಿ ಅಂತ. ಅವರವರ ರುಚಿಗೆ ತಕ್ಕಂತೆ ಒಂದೊಂದು ಅವರವರ ಮನಸ್ಸಿನಲ್ಲಿ ಏನೇ ಕಲ್ಪನೆ ಇರ್ತವೆ. ವ್ಯಾಸರು ಈ ಎಲ್ಲಾ ಜನರ ಲೋಕೋ ಭಿನ್ನ ರುಚಿ ಅನ್ನೋದನ್ನ ಗ್ರಹಿಸಿಕೊಂಡು ಹಿಂದೆ ನಡೆದಿರುವಂತಹ ಘಟನೆಗಳನ್ನೇ ಅವರವರ ರುಚಿಗೆ ತಕ್ಕಂತೆ ಯಾವುದೋ ಒಂದು ಪಾತ್ರ ತಯಾರವಾಯಿತೋ, ಪಾತ್ರ ಚಿತ್ರಣವಾಗಿತ್ತೋ, ಆಯಾ ಪಾತ್ರ ಚಿತ್ರಣದ ಮೂಲಕ ಅವರವರಿಗೆ ಬೇಕಾದಂತೆ, ಅಂದ್ರೆ ವಿಷ್ಣು ಪಾತ್ರ ಚಿತ್ರಣ ಬಂದಾಗ ಆ ಕಥೆಯನ್ನ ಹೀಗೆ ಹೇಳೋದು, ಶಿವಪಾತ್ರ ಚಿತ್ರಣ ಬಂದಾಗ ಆ ಕಥೆಯನ್ನು ಇನ್ನೊಂದು ಥರ ಹೇಳೋದು, ಗಣೇಶನ ಪಾತ್ರ ಬಂದಾಗ ಆ ಕಥೆಯನ್ನು ಹೀಗೆ ಹೇಳೋದು. ಅಂದ್ರೆ ಯಾರಿಗೆ ವಿಷ್ಣುವನ್ನ ವಿಷ್ಣು ಕಂಡ್ರೆ ಇಷ್ಟನೋ, ಅತ್ತ ತನ್ನ ಭಗವಂತನನ್ನು ವಿಷ್ಣುವಿನ ರೂಪದಲ್ಲಿ ಕಲ್ಪಿಸ್ಕೊಳ್ತಾನೆಯೋ ಅವನು ವಿಷ್ಣು ಪುರಾಣದಲ್ಲಿ ಗ್ರಹಿಸಲಿ, ಭಾಗವತ ಪುರಾಣದಲ್ಲಿ ಗ್ರಹಿಸಲಿ. ಯಾರಿಗೆ ಅವನ ಭಗವಂತನನ್ನ ಶಿವನ ರೂಪದಲ್ಲಿ ಕಾಣ್ತಾನೆಯೋ ಅವನು ಶಿವಪುರಾಣ ಗ್ರಹಿಸಲಿ. ಯಾರಿಗೆ ಅವನ ಭಗವಂತನ ಗಣೇಶ ರೂಪದಲ್ಲಿ ಕಾಣ್ತಾನೆ ಅವನು ಗಣೇಶ ಪುರಾಣ ಓದ್ಲಿ. ಯಾರಿಗೆ ಅವನ ಭಗವಂತನನ್ನ ಅಮನೋ ರೂಪದಲ್ಲಿ ಕಾಣ್ತಾನೆಯೋ ಅವನು ದೇವಿ ಭಾಗವತ ಓದ್ಲಿ ಅಥವಾ ಮಾರ್ಕಂಡೇಯ ಪುರಾಣ ಓದ್ಲಿ. ಯಾವುದೇ ಪುರಾಣದ ಯಾವುದೇ ಕಲ್ಪನೆ ನಿನ್ನ ಮನಸ್ಸಿನಲ್ಲಿರಲಿ, ನಿನ್ನ ರುಚಿಗೆ ತಕ್ಕಂತೆ ಒಂದು ಭಗವಂತದ ಪಾತ್ರ, ಕಥೆ, ಚಿತ್ರಣ ಎಲ್ಲವೂ ನಿನಗೆ ಪುರಾಣಗಳಲ್ಲಿ ಸಿಗುತ್ತೆ. ಹಾಗೆ ಸಿಗುವಂತೆ ಮಾಡಬೇಕು ಅನ್ನೋದು ವ್ಯಾಸರ ಉದ್ದೇಶವಾಗಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಆ ಉದ್ದೇಶ ನಾವು ಸ್ಪಷ್ಟವಾಗಿ ಮಾಡಿಕೊಂಡ್ರೆ, ಜೊತೆಗೆ ಎಲ್ಲಾ ಪುರಾಣಗಳನ್ನು ಓದಿಕೊಂಡು ಒಂದು ಸಮಗ್ರವಾದ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡ್ರೆ, ಆವಾಗ ಯಾವತ್ತಿಗೂ ನಮಗೆ ಶಿವ ದೊಡ್ಡವನು ವಿಷ್ಣು ಕಡಿಮೆ, ವಿಷ್ಣು ದೊಡ್ಡವನು ಶಿವ ಕಡಿಮೆ ಅನ್ನುವಂತಹ ಭೇದ ಬುದ್ಧಿ ಬರೋದಿಲ್ಲ, ಅಂದ್ರೆ ಬರೋದೇ ಇಲ್ಲ. ಇದನ್ನ ನಾವು ಬೆಳೆಸ್ಕೊಳ್ಳೋದಕ್ಕೆ ಎಲ್ಲಾ ಪುರಾಣಗಳನ್ನು ಗಮನಿಸಬೇಕು. ಇರಲಿ, ಪ್ರಸಂಗವಶಾತ್ ಆ ವಿಚಾರ ಹೇಳಿದ್ದಾಯ್ತು. ಮುಂದೆ ಪ್ರಹ್ಲಾದನ ರಾಜ್ಯಾಭಿಷೇಕ, ಪಟ್ಟಾಭಿಷೇಕ ಎಲ್ಲ ಆದ ಮೇಲೆ ಶುಕ ಮಹರ್ಷಿಗಳು ಹೇಳ್ತಾರೆ, ಪ್ರಹ್ಲಾದನು ಯಾವ ರೀತಿ ರಾಜ್ಯಾಡಳಿತ ಮಾಡಿದನು ಅನ್ನೋ ಮಾತನ್ನ ನಾರದ ಮಹರ್ಷಿಯು ಯುಧಿಷ್ಠಿರನಿಗೆ ಉಪದೇಶ ಮಾಡಿರುವಂತಹ ಈ ಮುಂದಿನ 4 ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಧರ್ಮ ಅಂದ್ರೇನು, ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಅಂದ್ರೇನು, ಅದರಲ್ಲಿಯೂ ವಿಶೇಷವಾಗಿ ಸ್ತ್ರೀ ಧರ್ಮ ಅಂದ್ರೇನು ಅನ್ನುವಂತಹ ವಿಚಾರಗಳು ಮುಂದಿನ 4-5 ಅಧ್ಯಾಯಗಳಲ್ಲಿ ನೋಡ್ತೇವೆ. 4 ಅಧ್ಯಾಯಗಳನ್ನ ಸಂಗ್ರಹಿಸಿ ಸಾಮಾನ್ಯ ರೂಪದಲ್ಲಿ ಹೇಳೋದಾದ್ರೆ, ಪ್ರಧಾನವಾಗಿ ನಾವು
ಧರ್ಮದ ಸಾಮಾನ್ಯ ಲಕ್ಷಣಗಳು. ಇನ್ ಜನರಲ್ ಧರ್ಮ ಅಂದ್ರೇನು, ಇನ್ನು ವರ್ಣಾಶ್ರಮ ಧರ್ಮ ಅಂದ್ರೇನು, ಅದರಲ್ಲಿಯೂ ವಿಶೇಷವಾಗಿ ವರ್ಣಧರ್ಮ, ಇವುಗಳನ್ನ ಸ್ಪಷ್ಟವಾಗಿ ತಿಳಿದುಕೊಂಡ್ರೆ ಮುಂದೆ ಬರುವಂತಹ ಸೂಕ್ಷ್ಮ ಧರ್ಮಗಳು ಅವು ಪ್ರಸಂಗವಶಾತ್ ಆಚರಿಸಬೇಕಾಗಿರೋದ್ರಿಂದ ಹಿರಿಯರಿಂದ ಮಾರ್ಗದರ್ಶನ ಪಡ್ಕೊಂಡು ತಿಳಿದುಕೊಳ್ಬಹುದು, ಆಪದ್ಧರ್ಮ, ಸೂಕ್ಷ್ಮ ಧರ್ಮ ಇತ್ಯಾದಿಗಳು. ಆದರೆ ವಿಶೇಷವಾಗಿ ಈ ಭಾಗವತದಲ್ಲಿ ನಾವು ನೋಡ್ತೇವೆ, ಧರ್ಮದ ಜನರಲ್ ಒಂದು ಅಂಡರ್ಸ್ಟ್ಯಾಂಡಿಂಗ್, ಸಾಮಾನ್ಯ ಲಕ್ಷಣ ಅಂತ ಏನು ಹೇಳ್ತೀವಿ, ಅದು ಬಹಳ ಸುಂದರವಾಗಿ ನಾವು ಕಾಣ್ತೇವೆ. 11ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಪೀಠಿಕಾ ರೂಪದಲ್ಲಿ ಹೇಳ್ತಾರೆ, ಧರ್ಮ ಮೂಲಂ ಹಿ ಭಗವಾನ್ ಸರ್ವ ವೇದಮಯೋ ಹರಿಹಿ ಸ್ಮೃತಂಚ ತದ್ವಿದಾಂ ರಾಜನ್ ಯೇನ ಚಾತ್ಮ ಪ್ರಸೀದತಿ. ನಾರದರು ಹೇಳ್ತಾರೆ ಧರ್ಮರಾಜನಿಗೆ, ಯುಧಿಷ್ಠಿರನಿಗೆ, ಅಂದ್ರೆ ಪ್ರಹ್ಲಾದನ ಆಡಳಿಕೆ ಆಧಾರದ ಮೇಲೆ ಇದನ್ನೆಲ್ಲ ಹೇಳಿದ್ದು. ಭಗವಂತ, ಹೇ ಯುಧಿಷ್ಠಿರನೇ, ಧರ್ಮ ಮೂಲ ಅಂದ್ರೆ ಯಾವುದು ಅಂದ್ರೆ ಅದು ಭಗವಾನ್, ಸಾಕ್ಷಾತ್ ಭಗವಂತನೇ ಧರ್ಮಕ್ಕೆ ಮೂಲ. ಆ ಭಗವಂತ ಹೇಗೆ ಧರ್ಮವನ್ನು ಹೇಳ್ದ ಅಂದ್ರೆ ವೇದಮಯೋ ಹರಿಹಿ, ಸರ್ವ ವೇದಮಯೋ ಹರಿಹಿ, ಆ ಭಗವಂತನೇ ವೇದಗಳ ಮೂಲಕ ಧರ್ಮವನ್ನ ಪ್ರಕಾಶಪಡಿಸಿದ ಅಂತ. ಆಮೇಲೆ ಸ್ಮೃತಂಚ, ಈ ಹಿಂದೆ ನಾವು ಮನು ಮತ್ತು ಶತರೂಪೆಯರ ಕಥೆಯನ್ನು ನೋಡುವಾಗ ಮನು ತನ್ನ ರಾಜ್ಯಾಡಳಿತವನ್ನ ಹೇಗೆ ಮಾಡಿದನು ಅನ್ನೋದನ್ನೆಲ್ಲ, ಧರ್ಮೋಪದೇಶ ಎಲ್ಲ ಮಾಡಿದ್ನು ಅಂತ ಕೇಳ್ತೀವಲ್ವಾ. ಅವರು ಮಾಡಿರುವಂತಹ ಎಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ, ನಂತರ ಬಂದಂತಹ ಸಾರ್ವಭೌಮ ರಾಜಾದಿಗಳು ಮಾಡಿರುವಂತಹ ಎಲ್ಲಾ ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ ಸಂಗ್ರಹಿಸಿಕೊಂಡು ಅವುಗಳಿಗೆ ಅವ್ರು ಮಾಡಿರುವುದನ್ನೆಲ್ಲ ನೆನಪಿಸಿಕೊಂಡು ಸಂಗ್ರಹಿಸಿಕೊಂಡಿರೋದನ್ನ ಸ್ಮೃತಿ ಅಂತ ಕರೆದ್ರು. ಅದಕ್ಕೆ ಸ್ಮೃತಂಚ, ಮೊದಲನೇದು ಅಂದ್ರೇನು, ಧರ್ಮದ ಮೂಲಭೂತ ಯಾವುದು, ಭಗವಂತನೇ. ಅದನ್ನ ಸ್ವಲ್ಪ ಕ್ರೂಡಾಗಿ ಹೇಳಬೇಕು ಅಂದ್ರೆ ವೇದ. ಅದಕ್ಕೆ ಮನು ಹೇಳ್ತಾನೆ ವೇದೋಖಿಲೋ ಧರ್ಮ ಮೂಲಂ ಅಂತ, ವೇದಗಳು. ಆಮೇಲೆ ಬರುವಂತಹದ್ದು ಸ್ಮೃತಿಗಳು, ಸ್ಮೃತಿ ಗ್ರಂಥಗಳು. ಸ್ಮೃತಂಚ ತದ್ವಿದಾಂ ರಾಜನ್ ಏನ ಚಾತ್ಮ ಪ್ರಸೀದತಿ. ನಾವು ಧರ್ಮದ ಮೂಲಗಳನ್ನ ತಿಳಿದುಕೊಳ್ಬೇಕು ಅನ್ನೋದಾದ್ರೆ ನಾವು ಹೇಳ್ತೀವಲ್ಲ, ಶ್ರುತಿ ಸ್ಮೃತಿ ಪುರಾಣ. ಈಗ ಇದು ಈ ಶ್ಲೋಕವನ್ನ ನಾರದರು ಧರ್ಮನಿಗೆ ಹೇಳ್ತಾ ಇದ್ದಾರೆ ಅನ್ನೋ ಕಾರಣದಿಂದ ಅಲ್ಲಿ ಪುರಾಣ ಅನ್ನೋ ಅವರು ಗ್ರಹಿಸಿಲ್ಲ, ಶ್ರುತಿ ಸ್ಮೃತಿಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ಮಾತನ್ನ ನಮ್ಮ ಕಾಲದವರೆಗೆ ಬಂದಾಗ ನಾವು ಶ್ರುತಿ ಸ್ಮೃತಿ ಪುರಾಣ ಮೂರನ್ನ ಸೇರಿಸ್ಕೊಂಡ್ಬಿಟ್ಟು ನಾವು ಧರ್ಮದ ಮೂಲ ಆಕರಗಳು ಅನ್ನೋ ರೀತಿಯಲ್ಲಿ ನಾವು ನೋಡ್ತೇವೆ. ಇಲ್ಲಿ ಧರ್ಮದ ಸಾಮಾನ್ಯ ಲಕ್ಷಣಗಳನ್ನ 4-5 ಶ್ಲೋಕಗಳ ಮೂಲಕ ಬಹಳ ಚೆನ್ನಾಗಿ ಹೇಳ್ತಾರೆ. ಇದನ್ನ ನೀವು ಗ್ರಹಿಸಿದ್ದೇ ಆದ್ರೆ, ಅದ್ಯಾರೋ ಧರ್ಮದ ಬಗ್ಗೆ ಏನೇನೇನೇನೇನೋ ಮಾತಾಡ್ತಾರಲ್ಲ, ಅವರಿಗೆ ಧರ್ಮದ ಒಂಚೂರು ಗೊತ್ತಿಲ್ಲ ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತೆ. ಯಾರ ಧರ್ಮವನ್ನ ಅಫೀಮು ಇತ್ಯಾದಿಗಳಲ್ಲಿ ಹೇಳ್ತಾರಲ್ಲ ಹೀಗೆ ಅಂತ, ಅವರಿಗೆ ಧರ್ಮದ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ. ಧರ್ಮ ಅಂದ್ರೆ ಬರೀ ಕೇವಲ ದೇವರನ್ನು ಪೂಜೆ ಮಾಡೋದು ಒಂದೇನೆ ಧರ್ಮ ಅಂತ ಅವ್ರು ಗ್ರಹಿಸಿದ್ದಾರೆ. ಧರ್ಮದ ವ್ಯಾಪ್ತಿ ಅಥವಾ ಧರ್ಮದ ಲಕ್ಷಣಗಳು, ಸಾಮಾನ್ಯ ಧರ್ಮ ಅನ್ನೋದು 8ನೇ ಶ್ಲೋಕದಿಂದ ನೋಡ್ತೀವಿ ನಾವು. 7ನೇ ಶ್ಲೋಕದಲ್ಲಿ ಇದು ಹೇಳಿದ್ದು, ಧರ್ಮ ಮೂಲಮ್ಮೆ ಭಗವಾನ್ ಸರ್ವ ವೇದಮಯೋ ಹರಿಹಿ ಸ್ಮೃತಂಚ ತದ್ವಿಜಾಂ ರಾಜನ್ ಏನ ಚಾತ್ಮ ಪ್ರಸೀದತೆ. ಮುಂದೆ ಹೇಳ್ತಾ ಹೋಗ್ತಾರೆ, ಸತ್ಯಂ ದಯಾ ತಪಶೌಚಂ ತಿತೀಕ್ಷೇಕ್ಷಾ ಶಮೋ ದಮಃ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗ ಸ್ವಾಧ್ಯಾಯ ಆರ್ಜವಂ. ಸತ್ಯಂ, ಸತ್ಯವಾಗಿ ನುಡಿಯೋದು, ಸತ್ಯವಾದಾಗೆ ಆಚರಿಸೋದು. ದಯಾ, ದಯಾ ಅಂದ್ರೆ ಕರುಣೆ, ಕನಿಕರ. ಕೇವಲ ತನ್ನ ಮೇಲಲ್ಲ, ತನ್ನ ಹತ್ತಿರದವ್ರ ಮೇಲಲ್ಲ, ಸಕಲ ಪ್ರಾಣಿಗಳಲ್ಲಿಯೂ ದಯೆ ತೋರುವಂತಹದ್ದು. ತಪಃ, ತಪಸ್ಸು.
ನಾವು ಉಪಾಸನಾ ಮಾರ್ಗದಲ್ಲಿ ನೋಡ್ತೇವೆ ಇದ್ರ ಬಗ್ಗೆ ತುಂಬಾ ದೀರ್ಘವಾಗಿ. ಶೌಚ, ಶೌಚ ಅಂತ ಹೇಳಿದ್ರೆ ಆಭ್ಯಂತರ ಶುಚಿ, ಬಾಹ್ಯ ಶುಚಿ ಎರಡು. ಬಾಹ್ಯ ಶುಚಿ ಅಂದ್ರೇನೆ ನಾವು ಇವತ್ತಿಗೆ ಯಾವುದನ್ನ ಮಡಿ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ, ಅದು ಈ ಬಾಹ್ಯ ಶೌಚ. ತಿತಿಕ್ಷಾ, ತಿತಿಕ್ಷಾ ಅಂದ್ರೆ ಸಹನೆ. ನೋಡಿ, ಧರ್ಮದ ಲಕ್ಷಣ ಸಹನೆ, ರಿವೆಂಜ್ ಧರ್ಮದ ಲಕ್ಷಣ ಅಲ್ಲ. ರಿವೆಂಜ್ ಆಪದ್ ಧರ್ಮದ ರಕ್ಷಣ ಮುಂದೆ ಬರುತ್ತೆ. ಮುಂದೆ ಅಂದ್ರೆ ಈ ಅಧ್ಯಾಯಗಳಲ್ಲಿ ಕ್ಷತ್ರಿಯ ಧರ್ಮ ಹೇಳುವಾಗ ಬರುತ್ತೆ. ವಿಶೇಷ ಧರ್ಮ ಆಪದ್ ಧರ್ಮ ಅಂತ ಬರುವಾಗ ಸಹನೆ, ಬಹಳ ಸಹನೆ ಇರಬೇಕು. ಸಹನೆ ಅಂದ್ರೆ ಏನು? ನಾವು ಉಪವಾಸ ಮಾಡುವಾಗ ಹಸಿವೆ ಆಗುತ್ತೆ, ಸಹನೆ. ಜಪ ತಪ ಮಾಡುವಾಗ ಮನಸ್ಸು ಏಕಾಗ್ರತೆ ಆಗೋದಿಲ್ಲ, ಒಂಥರ ಇರಿಟೇಟ್ ಆಗುತ್ತೆ, ಸಹನೆ. ನಾವು ಮಾಡುವ ಆಚರಣೆಗಳನ್ನ ನೋಡಿ, ಅದರಲ್ಲಿಯೂ ಈ ಕಲಿಯುಗದಲ್ಲಿ, ಈ 21ನೇ ಶತಮಾನದಲ್ಲಿ ನಾವು ಏನಾದರೂ ಒಂದು ಚೂರ್ಚಾರು ಸ್ವಲ್ಪ ಧರ್ಮಾಚರಣೆ ಮಾಡೋದಕ್ಕೆ ಶುರು ಮಾಡಿದ್ರೆ ನಮ್ಮ ಬಂಧು ಬಳಗದಲ್ಲಿ, ಅಕ್ಕಪಕ್ಕದವರದಲ್ಲಿ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ಅಲ್ಲಿಯೂ ಕೆಲಸಕ್ಕೆ ಬರುತ್ತೆ ಸಹನೆ. ಇರಲಿ, ಪರವಾಗಿಲ್ಲ, ಅವ್ರು ಹಾಗೆ ನೋಡ್ಲಿ, ಹಾಗೆ ಅಂದ್ಕೊಳ್ಳಿ, ನಾನು ನನ್ನ ಮಾರ್ಗದಲ್ಲಿ ನಾನು ಇರ್ತೇನೆ ಅನ್ನೋದು ಸಹನೆ ಅಲ್ಲಿ ಬೇಕಾಗಿರುವಂತಹದ್ದು. ಈಕ್ಷಾ, ಯಾವಾಗಲೂ ಈಕ್ಷಾ ಅಂದ್ರೆ ದೃಷ್ಟಿ, ದೃಷ್ಟಿಕೋನ ಒಳ್ಳೇದಾಗಿರ್ಲಿ, ಅಂದ್ರೆ ಪಾಸಿಟಿವ್ ಅಪ್ರೋಚ್ ಅಂತ ಹೇಳ್ತೀವಲ್ಲ, ಅದು ಈಕ್ಷಾ. ಎಲ್ಲದರಲ್ಲಿಯೂ ಒಳ್ಳೇದನ್ನೇ ಕಾಣ್ತಾ ಹೋಗೋದು ಅದನ್ನ. ಶಮಃ, ಅಂತರಿಂದ್ರಿಯ ನಿಗ್ರಹ ಅಂದ್ರೆ ಮನಸ್ಸಿನ ನಿಗ್ರಹ. ದಮಃ, ಬಾಹ್ಯೇಂದ್ರಿಯ ನಿಗ್ರಹ. ಅಹಿಂಸಾ, ಹಿಂಸೆ, ಇದು ಕಾಯಿಕ, ವಾಚಿಕ, ಮಾನಸಿಕ ಮೂರೂ ರೀತಿಯ ಹಿಂಸೆಗಳನ್ನ ಮಾಡದೇ ಇರೋದು ಅಹಿಂಸಾ. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅನ್ನೋದು ಸಾಧಾರಣವಾಗಿ ಆಶ್ರಮ ಬ್ರಹ್ಮಚರ್ಯ ಒಂದು. ಎರಡನೇದು, ಗೃಹಸ್ಥಾಶ್ರಮಿಯು ಬ್ರಹ್ಮಚರ್ಯನ್ನ ಪಾಲಿಸ್ತಾನೆ. ಹ್ಯಾಕ್ ಪಾಲಿಸ್ತಾನೆ ಅಂದ್ರೆ, ಋತುಕಾಲವನ್ನು ಬಿಟ್ಟು ಬೇರೆ ಕಾಲದಲ್ಲಿ ಗಮನ ಮಾಡದೇ ಇರೋದೇನೆ ಗೃಹಸ್ಥಾಶ್ರಮದಲ್ಲಿದ್ದು ಬ್ರಹ್ಮಚರ್ಯ ಪಾಲನೆ ಮಾಡೋದು, ಅದು ಬ್ರಹ್ಮಚರ್ಯ. ಕೇವಲ ಗಮನ ನಿರೋಧ ಅಷ್ಟೇನೆ ಬ್ರಹ್ಮಚರ್ಯ ಅಲ್ಲ, ಭಗವತ್ ಚಿಂತನೆಯಲ್ಲಿ ತೊಡಗೋದು ಬ್ರಹ್ಮಚರ್ಯವೇನೆ. ತ್ಯಾಗ ಮತ್ತು ಸ್ವಾಧ್ಯಾಯ, ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗುತ್ತಾನೆ ಇರುವಂತಹದ್ದು. ಆರ್ಜವಂ, ಆರ್ಜವ ಅಂತ ಹೇಳಿದ್ರೆ ಒಂದು ರೀತಿ ವೇದ ಆದೇಶಗಳನ್ನ, ಉಪದೇಶಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು, ಸಂಶಯ ಇಲ್ಲದಂತೆ ತಿಳಿದುಕೊಂಡು, ಅವುಗಳನ್ನ ಆಡಳಿತದಲ್ಲಿ, ನನ್ನ ದಿನನಿತ್ಯದ ಆಚರಣೆಯಲ್ಲಿ ತೆಗೆದುಕೊಂಡು ಬಂದು, ಆ ಆಚರಣೆಯ ಬಗ್ಗೆ ಮನಸ್ಸಿನಲ್ಲಿ ಸ್ಪಷ್ಟತೆ ಇರೋದು ಮತ್ತು ತಾನು ಮಾಡುವ ಕೆಲಸಗಳಲ್ಲಿ ಸಂಶಯದ ದೃಷ್ಟಿ ಇಲ್ಲದೇನೆ ನೇರವಾಗಿರೋದು, ಅದು ಆರ್ಜವ ಅಂತ. ನಾವು ಇಂಗ್ಲಿಷ್ನಲ್ಲಿ ಹೇಳೋದು ಅಂತಾದ್ರೆ, ನಾನು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ತೀವಲ್ಲ, ಹಾಗಿರೋದು ಆರ್ಜವ ಒಂದರ್ಥದಲ್ಲಿ. ಸಂತೋಷ ಸಮದೃಕ್ ಸೇವಾ ಗ್ರಾಮ್ಯೇ ಹೋ ಪರಮಶನೈ ನೃಣಾಂ ವಿಪರ್ಯಯೇ ಹೇಕ್ಷ ಮೌನಮಾತ್ಮ ವಿವರ್ಶನಂ. ಸಂತೋಷ, ಸಂತೋಷ ಅಂದ್ರೆ ಇಲ್ಲಿ ತೃಪ್ತಿ. ಏನ್ ಸಿಕ್ಕಿದೆ, ಏನ್ ಪಡೆದಿದೆ ಅದರಲ್ಲಿ ತೃಪ್ತಿ. ನಾವು ಎಷ್ಟೊಂದು ಪಡ್ಕೊಂಡಿರ್ತೀವಿ, ಅದರಿಂದ ತೃಪ್ತಿ ಇರೋದಿಲ್ಲ. ಉದಾಹರಣೆ ಹೇಳೋದಂತಾದ್ರೆ, 99 ಅಂಕ ಪಡೆದಂತವನು ಇನ್ನೂ 1 ಮಾರ್ಕ್ ಎಲ್ಲಿ ಹೋಯ್ತು ಅಂತೇಳಿ ಆ 1 ಮಾರ್ಕ್ಗೋಸ್ಕರ ಅವನು ತನ್ನ ನೆಮ್ಮದಿ ಕಳೆದುಕೊಳ್ತಾನೆ. 99 ಪಡೆದುಕೊಂಡಿರೋ ಮರೆಮಾಚಿರ್ತಾನೆ. ಇದು ತೃಪ್ತಿ ಅಲ್ಲ. ಆ ತೃಪ್ತಿ ಇಲ್ಲದೆ ಇದ್ರೆ ಸಂತೋಷನೂ ಹಾಳಾಗುತ್ತೆ. ಆದ್ರಿಂದ ಸಂತೋಷ ಅಂತ ಇಲ್ಲಿ ಪದ ಬಳಸಿದ್. ಇದ್ದದ್ರಲ್ಲಿ ತೃಪ್ತಿ ಕಾಣುವಂತಹದ್ದು. ನೀವು ಯೋಚನೆ ಮಾಡಿ, ನಾನು ಇಷ್ಟು ಸಂಪಾದನೆ ಮಾಡಿದ ಮೇಲೆ ಆಮೇಲೆ ನನಗೆ ತೃಪ್ತಿ ಅಂತ ನಿಮ್ಗೆ ಅನ್ಸಿದ್ರೆ ಅದು ಯಾವತ್ತಿಗೂ ಆಗೋದೇ ಇಲ್ಲ. ಆ ಸಂಪಾದನೆಯ ರೇಂಜ್, ಮಿತಿ ಹಿಂಗೆ ಎಕ್ಸ್ಟೆಂಡ್ ಆಗ್ತಾ 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 ಆಗ್ತಾನೆ ಹೋಗುತ್ತೆ. ಹಾಗೇನೆ ಎಲ್ಲಾ ವಿಚಾರಗಳಲ್ಲಿ ತೃಪ್ತಿ ಅನ್ನುವಂಥದ್ದು ಒಂದು ಗೆರೆ ಅಂತ ಇರೋದಿಲ್ಲ. ಅದು ನಾವು ಈಗಾಗಲೇನೆ ಹುಟ್ಟಿಸ್ಕೊಳ್ಬೇಕು ಮನಸ್ಸಿನಿಂದ. ಏನಿದೆ ಅದರಲ್ಲಿಯೇ ತೃಪ್ತಿ ಅನ್ನೋ ರೀತಿಯಲ್ಲಿ. ಸಮದೃಕ್, ಎಲ್ಲವನ್ನು ಸಮಾನವಾಗಿ ನೋಡೋದು. ಎಲ್ಲವನ್ನು ಅಂತ ಹೇಳಿದ್ರೆ ವಿರುದ್ಧವಾಗಿರುವಂತಹ ಎಲ್ಲವುಗಳನ್ನು, ಲಾಭ ಲಾಭ, ಆಮೇಲೆ ಸುಖ ದುಃಖ, ನಷ್ಟ ಲಾಭ ಇತ್ಯಾದಿ ಎಲ್ಲವನ್ನು ಸಮವಾಗಿಯೇ ನೋಡುವಂತಹದ್ದು ಸಮದೃಕ್.
ಸೇವಾ ಸೇವಾ ಮನೋಭಾವ. ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ಸೇವಾ ಅನ್ನೋದೇ ಗೊತ್ತಿಲ್ಲ. ಬಹಳ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಸೇವೆಯನ್ನ ಮಾಡಿ ಆ, ಜೀವನ ನಡೆಸಿದವರಿದ್ದಾರೆ. ಅವ್ರ ಜೀವನದುದ್ದಕ್ಕೂ ಏನ್ ಸಂಪಾದನೆಗೋಸ್ಕರ ದುಡುದಿಲ್ಲ, ಸೇವೆನೇ ಮಾಡಿ, ಕೇವಲ ಸೇವೆ ಮಾಡಿದವರೇನೆ ಇಡೀ ಜೀವನವನ್ನ ತುಂಬಾ ಸುಖವಾಗಿ ನಡೆಸಿದಂಥವ್ರಿದ್ದಾರೆ. ಸೇವಾ ಮನೋಭಾವ ಅನ್ನೋದು ಇವತ್ತಿನ ನಮ್ಮ ತಲೆಮಾರುಗಳಿಗೆ, ಮುಂದಿನ ತಲೆಮಾರುಗಳಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಬರೇ ಏನಾದ್ರೂ ಮಾಡಿದ್ರೆ ಏನಾದ್ರೂ ಪಡ್ಕೊಳ್ಬೇಕು ಅನ್ನೋದು ಇಷ್ಟೇ ಗೊತ್ತಿದೆ. ಸೇವೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಗೊತ್ತೇ ಇಲ್ಲ. ಇದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು. ಆಮೇಲೆ ಗ್ರಾಮ್ಯೇಹೋ ಪರಮಃ, ಗ್ರಾಮ್ಯೇ ಇಹ ಉಪರಮಃ. ಗ್ರಾಮ್ಯ ವಿಷಯಗಳು, ಗ್ರಾಮ್ಯ ವಿಷಯಗಳು ಅಂತ ಆ ಪದ ನೋಡಿ ಹೇಗಿದೆ ಅಂದ್ರೆ, ಲೌಕಿಕ ಸುಖ ಅನ್ನೋದಕ್ಕೆ ಗ್ರಾಮ್ಯ ಅನ್ನೋ ಪದ ಬಳಸಿದ್ದಾರೆ. ಆ ಸುಖದಲ್ಲಿ ಉಪರಮ ಪಡಿಬೇಕು ಅಂದ್ರೆ ಲೌಕಿಕ ಸುಖಗಳ ಬಗ್ಗೆ ಅಷ್ಟೊಂದು ಆಸೆ ಪಡದೇ ಇರೋದು ಇಲ್ಲಿರುವಂಥದ್ದು. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ ವಿಷಯ ಭೋಗಗಳಲ್ಲಿ ರಮಿಸದೇ ಇರೋದು ಉಪರಮ ಪಡೆಯುವಂತಹದ್ದು. ಅದು ಹೇಗೆ? ಶನೈಹಿ, ನಿಧಾನಕ್ಕಾಗಿ ಮಾಡ್ಕೊಂಡು ಹೋದು, ಒಂದೇ ದಿವಸಕ್ಕೆ ಬರೋದಿಲ್ಲ, ಅಥವಾ ಒಂದೇ ದಿವಸ ಎಲ್ಲ ಬಿಟ್ಟುಬಿಡ್ಬೇಕು ಅಂತೇನಿಲ್ಲ. ನಿಧಾನಕ್ಕಾಗಿ ಒಂದೊಂದೇ ಹೆಜ್ಜೆ ರೂಪದಲ್ಲಿ ನಾವು ವಿಷಯ ಸುಖ, ವಿಷಯ ಭೋಗ ಅನ್ನುವಂಥದ್ದು ಕಡಿಮೆ ಮಾಡ್ತಾ ಬರುವಂತಹದ್ದು. ವಿಪರ್ಯಯೇ ಈ ಹೇಕ್ಷ, ಇದು ಬಹಳ ಮಹತ್ವದ್ದು. ಇದು ನಾವು ಇವತ್ತಿನ ಹುಡುಗರಿಗೆ ಅಥವಾ ಕಲಿಬೇಕು, ನಾವು ಕಲಿಸ್ಬೇಕು. ನಾವು ಎಷ್ಟೋ ಬಾರಿ ಯಾವುದೇ ರೀತಿಯ ಪ್ರಯೋಜನ ಇಲ್ಲದ ಕೆಲಸಗಳಿಗೆ ಬಹಳ ಶ್ರಮ ಹಾಕಿರ್ತೀವಿ. ಅಂತಹ ಪ್ರಯೋಜನ ರಾಹಿತ್ಯವನ್ನ ಕಂಡುಕೊಂಡು ಆ ಕೆಲಸಗಳನ್ನ ಬಿಟ್ಟು ಆ ಸಮಯವನ್ನ ಭಗವತ್ ಚಿಂತನೆಯಲ್ಲಿ, ಭಗವದ್ಭಕ್ತಿಯಲ್ಲಿ ವಹಿಸಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಇದು ಕೂಡ ಧರ್ಮದ ಲಕ್ಷಣ ಅನ್ನೋ ರೀತಿಯಲ್ಲಿ. ನಾವು ಸುಮ್ಮನೆ ಹರಟೆ ಅಂತ ಹೊಡೆಯೋದು ಅಂತ ಇದೆ, ಅದರಲ್ಲಿ ಯಾವುದೇ ರೀತಿ ಪ್ರಯೋಜನ ಅಂತ ಇರೋದಿಲ್ಲ. ಆದ್ರೂ ಆ ಹರಟೆನಲ್ಲಿ ನಾವು ಕಾಲ ಕಳೀತಿರ್ತೀವಿ. ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ ಅದಕ್ಕೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೌನ, ಆತ್ಮವಿಮರ್ಶನ. ಪ್ರತಿನಿತ್ಯವೂ ನನ್ನನ್ನು ನಾನು ಕ್ರಾಸ್ ಚೆಕ್ ಮಾಡ್ತಾ ಹೋಗೋದು, ಆತ್ಮವಿಮರ್ಶೆ ಮಾಡ್ಕೊಂಡು ಹೋಗೋದು, ಹೆಚ್ಚು ಹೆಚ್ಚು ಮೌನವನ್ನು ಪಾಲಿಸೋದು. ಹೆಚ್ಚು ಮೌನ ಪಾಲಿಸೋದು ಅಂದ್ರೆ ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡೋದು, ಮಿತಭಾಷೆಯಾಗಿರುವಂತಹದ್ದು. ಇದೆಲ್ಲವೂ ಧರ್ಮದ ಲಕ್ಷಣಗಳೇ. ಇಷ್ಟೆಲ್ಲವೂ ಸಂಪಾದನೆ ಮಾಡಿಕೊಂಡು ಇನ್ನೂ ಮಹತ್ವದ ವಿಚಾರ ಇದೆ ಮುಂದೆ. ಅನ್ನಾದ್ಯಾದೇ ಸಂವಿಭಾಗೋ ಭೂತೇಭ್ಯಶ್ಚ ಯಥಾರ್ಹತಃ ದ್ವೇಷಾತ್ಮ ದೇವತಾ ಬುದ್ಧಿ ಸುತರಾನ್ ಋಷು ಪಾಂಡವ. ಯಥಾರ್ಹತಃ ಭೂತೇಭ್ಯ ಅನ್ನಾದ್ಯದೇಹ ಸಂವಿಭಾಗ. ಭೂತೇಭ್ಯ ಅಂದ್ರೆ ನಮ್ಮ ಸುತ್ತಮುತ್ತಲೂ ಇರುವಂತಹ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಅವರೆಲ್ಲರನ್ನೂ ನಾವು ಗಮನಿಸಿ ನನ್ನ ಅರ್ಜನೆಯಲ್ಲಿ ನಾನು ಏನು ಸಂಗ್ರಹ ಮಾಡಿರ್ತೀನಿ, ಸಂಪಾದನೆ ಮಾಡಿರ್ತೀನಿ, ಆ ಸಂಪಾದನೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನ ಹಂಚೋದು ಪ್ರತಿನಿತ್ಯವಾಗಿಯೂ, ವಿಶೇಷವಾಗಿ ಅನ್ನದಲ್ಲಿ. ಈ ಯಥಾರ್ಹತಃ ಭೂತೇಭ್ಯ ಅನ್ನಾದ್ಯಾದೇಹ, ಅನ್ನ ಮೊದಲಾದವುಗಳಲ್ಲಿ, ಅನ್ನ ಅಂದ್ರೆ ಊಟ ಅಷ್ಟೇ ಅಲ್ಲ, ನಾವು ಸಂಪಾದನೆ ಮಾಡುವಂತಹ ಸಂಪತ್ತು, ದ್ರವ್ಯ ಇತ್ಯಾದಿಗಳಲ್ಲಿಯೂ, ಸಕಲ ಭೂತಗಳಲ್ಲಿಯೂ ಅವರವರ ಯೋಗ್ಯತೆಗೆ, ಅರ್ಹತೆಗೆ ತಕ್ಕಂತೆ ಹಂಚಬೇಕು, ಸರಿ ಸಮಾನವಾಗಿ ಹಂಚಬೇಕು ಅಂತ. ಅನ್ನ ಒಂದೇ ವಿಚಾರ ತೆಗೆದುಕೊಂಡಾಗ ಹಂಚೋದು ಅಂದ್ರೇನು? ನನ್ನ ಹತ್ರ ದುಡ್ಡಿದೆ, ಅಕ್ಕಿ ತೆಗೆದುಕೊಂಡು ಬಂದು ಅನ್ನ ಮಾಡ್ಕೊಂಡು ನಾನು ಊಟ ಮಾಡ್ತೀನಿ ಅಂದ್ರೆ ಅಲ್ಲ, ಇದು ಧರ್ಮ ಅಲ್ಲ. ಏನದು ಅಂದ್ರೆ, ಮೊದಲು ಅಡಿಗೆ ಮಾಡಿಬಿಟ್ಟು ಆಮೇಲೆ ವೈಶ್ವದೇವ ಅಂತ ಮಾಡೋದು. ಆ ವೈಶ್ವದೇವದ ಮೂಲಕವಾಗಿ ಎಲ್ಲಾ ಭೂತಗಳಿಗೂ, ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರಕೃತಿಯಲ್ಲಿ ನೈಸರ್ಗಿಕ ಶಕ್ತಿ ಅಂತ ಏನಿದೆ, ಆ ಎಲ್ಲ ಶಕ್ತಿ ದೇವತೆಗಳಿಗೆ ಆಹುತಿಯನ್ನು ಕೊಡೋದು.
ಸೂರ್ಯಾಯ ಸ್ವಹ, ಪ್ರಜಾಪತಯ ಸ್ವಹ, ಅಗ್ನಿಶಮಾಭ್ಯಾಂ ಸ್ವಹ, ದ್ಯಾವಾ ಪೃಥ್ವಿಭ್ಯಾಂ ಸ್ವಹ. ಸೂರ್ಯ ನಮಗ್ ಗೊತ್ತು, ಅವನ್ ಬೆಳಕಿಲ್ದಿದ್ರೆ ಧಾನ್ಯ ಬೆಳೆಯೋದಿಲ್ಲ. ಪ್ರಜಾಪತಿ ಪ್ರಜಾಪತಿ ಅನ್ನುವಂತಹವನು ಇಲ್ಲದೆ ಇದ್ರೆ ನಾವು ಹುಟ್ಟೋದಿಲ್ಲ, ಬೀಜಗಳು ಹುಟ್ಟೋದಿಲ್ಲ, ಯಾವುದು ಪ್ರಜಾ ಸಂತಾನ ಅನ್ನೋದು ಮುಂದುವರಿಯೋದಿಲ್ಲ. ಆದ್ದರಿಂದ ಅವನು ಪ್ರಜಾಪತಿ. ಅಗ್ನಿ ಶೋಮಾಭ್ಯಾಂ, ಅಗ್ನಿ ಮತ್ತು ಸೋಮ, ಅವರು ಬರೀ ಸೂರ್ಯ ಒಬ್ಬನಿದ್ರೆ ಸಾಲದು, ತಕ್ಕ ಮಟ್ಟಿನ ತಂಪೂ ಬೇಕು, ತಕ್ಕ ಮಟ್ಟಿನ ಚಳಿಯೂ ಬೇಕು. ಇವೆಲ್ಲವೂ ಅಗ್ನಿ ಶೋಮಾಭ್ಯಾಂ, ಅಗ್ನಿ ಸೋಮರಿಂದ. ದ್ಯಾವಾ ಪೃಥ್ವಿ, ಆಕಾಶವು, ಅಂತರಿಕ್ಷವು, ಆಕಾಶವೂ ಬೇಕು, ಭೂಮಿಯೂ ಬೇಕು ಧಾನ್ಯಾದಿಗಳು ಬೆಳೆಯೋದಕ್ಕೆ. ಇಂದ್ರಾಗ್ನಿಭ್ಯಾಂ, ಇಂದ್ರನೂ ಬೇಕು, ಅಗ್ನಿ ಬೇಕು. ಇಂದ್ರ ಅಂದ್ರೆ ಇಲ್ಲಿ ಮಳೆ, ಅಗ್ನಿ ಅಂದ್ರೆ ಇಲ್ಲಿ ಬಿಸಿಲು. ಮಳೆನೂ ಬೇಕು, ಬಿಸಿಲೂ ಬೇಕು. ಧನ್ವಂತರೇ ಸ್ವ, ಧನ್ವಂತರಿ ಅಂದ್ರೆ ಈ ಔಷಧಿ, ಸಸ್ಯೌಷಧಿಗಳು, ಅವುಗಳನ್ನು ಬೆಳೆಯುವಂತಹ ಒಂದು ಸತ್ವ. ಇಂದ್ರಾಗ್ನಿಭ್ಯಂ ಸ್ವಹ, ದ್ಯಾವಪೃಥ್ವಿಭ್ಯಂ ಧನ್ವಂತರೇ ಸ್ವಹ, ಇಂದ್ರಾಯ ಸ್ವಹ, ವಿಶೇಷವಾಗಿ ಇಂದ್ರನಿಗೆ. ಹೀಗೆ ಎಲ್ಲಾ ಧಾನ್ಯಾದಿಗಳು ನಮ್ಮ ಪ್ರಕೃತಿ ಎಲ್ಲ ನೈಸರ್ಗಿಕವಾಗಿ ಸಹಜವಾಗಿ ಕೆಲಸ ಮಾಡೋದಕ್ಕೆ, ಅಂದ್ರೆ ಗಾಳಿ ಬೀಸೋದಕ್ಕೆ, ನೀರು ಹರಿಯೋದಕ್ಕೆ, ಮಳೆ ಬರೋದಕ್ಕೆ, ಇವೆಲ್ಲವೂ ಸರಿಯಾಗಿ ಸಕಾಲವಾಗಿ ನಡೆದ್ರೆ ಧಾನ್ಯ ಅನ್ನೋದು ಹುಟ್ಕೊಳ್ಳುತ್ತೆ. ಆ ಧಾನ್ಯವನ್ನ ನಾನು, ಅವರೆಲ್ಲರೂ ಉಪಕಾರ ಮಾಡಿರೋದ್ರಿಂದ ಆ ಧಾನ್ಯವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಅವರನ್ನು ಬಿಟ್ಟುಬಿಟ್ಟು ನಾನೊಬ್ಬನೇ ಊಟ ಮಾಡೋದು ಹೇಗೆ? ಆದ್ರಿಂದ ಆ ಎಲ್ಲ ದೇವತೆಗಳಿಗೆ ಅಗ್ನಿಯಲ್ಲಿ ಆಹುತಿ ಹಾಕೋದೇನೆ ವೈಶ್ವದೇವ. ಜೊತೆಗೆ ನಾವು ಅಡಿಗೆ ತಯಾರು ಮಾಡುವಾಗ ಕೆಲವು ಕೆಲಸಗಳನ್ನು ಮಾಡ್ತೇವೆ. ಕುಟ್ಟುತ್ತೇವೆ, ಭತ್ತ ಕುಟ್ಟಿ ಅಕ್ಕಿ ತೆಗಿತಾ ಇದ್ರು ಅವಾಗ. ಇವಾಗಲೂ ನಾವು ಮಿಕ್ಸಿನಲ್ಲಿ ಹಾಕ್ತೇವೆ, ಬೇರೆ ಯಾವುದೋ ಕೆಲಸ. ಕೇರ್ತೇವೆ ಮೊರ ತೆಗೆದುಕೊಂಡು, ಆಮೇಲೆ ಹುರಿತೇವೆ, ಸುಡುತ್ತೇವೆ, ಇತ್ಯಾದಿ ಕರ್ಮಗಳಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಕ್ರಿಮಿಗಳ ಹಿಂಸೆನೂ ಆಗಿರಬಹುದು. ಆ ದೋಷಕ್ಕೂ ಪರಿಹಾರವಾಗಲಿ. ಇವುಗಳಿಗೆ ಪಂಚಸೂನಾ ದೋಷ ಅಂತ ಕರೀತಾರೆ. ಆ ಪಂಚಸೂನಾ ದೋಷಗಳು ಅಡಿಗೆ ಮಾಡುವ ಪ್ರಕ್ರಿಯೆಯಲ್ಲಿ ಉಂಟಾಗಿರಬಹುದು. ಆ ಕಾರಣದಿಂದ ಆ ದೋಷಗಳಿಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಈ ಅಗ್ನಿಗೆ ಆಹುತಿಯನ್ನು ಹಾಕುವಂತಹದ್ದು, ಇದು ವೈಶ್ವದೇವದ ಉದ್ದೇಶ. ಮತ್ತು ನಾನು ನಿಸರ್ಗದಿಂದ ಉಪಕಾರ ಪಡೆದಿದ್ದೇನೆ, ಆ ಉಪಕಾರ ಮಾಡಿರುವಂತಹ ದೇವತೆಗಳಿಗೆ ಅಗ್ನಿಯ ಮೂಲಕ ಆಹುತಿ ಸಲ್ಲಿಸೋದು, ಅದು ವೈಶ್ವದೇವದ ಉದ್ದೇಶ. ಎರಡೂ ಸೇರಿಸಿ. ಇದು ಭೂತೇಭ್ಯ, ನೀವು ನಿನ್ನ ಅನ್ನಾದಿಗಳು ಎಲ್ಲಾ ಭೂತಗಳಲ್ಲಿ ಸರಿಸಮಾನವಾಗಿ ಹಂಚಿಕೊಂಡು, ಸರಿಸಮಾನವಾಗಿ ಅಂದ್ರೆ ಅವರವರಿಗೆ ತಕ್ಕಂತೆ ಹಂಚಿಕೊಂಡು ಊಟ ಮಾಡಬೇಕು ಅಂತೇಳಿ. ಅದರ ಜೊತೆಗೆ ಆ ಆಹುತಿಯನ್ನು ಹಾಕಿ ಉಳಿದನ್ನ ಏನ್ ಮಾಡ್ತೇವೆ, ಅದನ್ನು ಬಲಿಹರಣ ಅಂತ ಹೊರಗಡೆ ಹಾಕ್ತೇವೆ. ಏ ಭೂತ ಪ್ರಚರಂತಿ ದಿವಾನಕ್ತಂ ಬಲಿಮಿಚ್ಛಂತೋ ವಿದುತಸ್ಯ ವೇದಿಷದಃ ತೇಭ್ಯೋ ಬಲಿಂ ಪುಷ್ಟಿಕಾಮೋ ಹರಾಮೆ ಮೈ ಪುಷ್ಟಿಂ ಪುಷ್ಟಿಪತಿರ್ದಧಾತು ಸ್ವಾಹ ಅಂತ ಒಂದು ಮಂತ್ರ ಹೇಳಿಬಿಟ್ಟು, ನನ್ನ ಸುತ್ತಮುತ್ತಲೂ ಇರುವಂತಹ ಕಣ್ಣಿಗೆ ಕಾಣುವಂತಹ, ಕಣ್ಣಿಗೆ ಕಾಣದೇ ಇರುವಂತಹ ಭೂತಾದಿಗಳು, ಅದು ಪಕ್ಷಿಗಳಾಗಿರ್ಲಿ, ಕ್ರಿಮಿಗಳಾಗಿರ್ಲಿ, ಕೀಟಗಳಾಗಿರ್ಲಿ, ಕಣ್ಣಿಗೆ ಕಾಣದೇ ಇರುವಂತಹ ಭೂತಾದಿಗಳು ಆಗಿರ್ಲಿ, ಕ್ಷುದ್ರ ದೇವತೆಗಳಾಗಿರ್ಲಿ, ಅವರೆಲ್ಲರಿಗೂ ಅನ್ನ ಇರಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಒಂದು ಆ ವೈಶ್ವದೇವದಲ್ಲಿ ಅಗ್ನಿಗೆ ಹಾಕಿರುವಂತಹ ಅನ್ನದಲ್ಲಿ ಉಳಿದ ಭಾಗವನ್ನ ಅವುಗಳಿಗೆ ಕೊಡ್ತೇವೆ. ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದೆ ನಮ್ಮ ಶಾಸ್ತ್ರ ನೋಡಿ. ಇದು ಅನ್ನಾದ್ಯಾದೇಹೇ ಸಂವಿಭಾಗ ಭೂತೇಭ್ಯಶ್ಚ ಯಥಾರ್ಹತಃ, ಅವರವರ ಅರ್ಹತೆಗೆ ತಕ್ಕಂತೆ ಅವರವರಿಗೆ ಅನ್ನಾದಿಗಳನ್ನು ಹಂಚಬೇಕು ಅಂತ. ಇಷ್ಟ ಆಯ್ತಾ? ಇನ್ನು ಮನೆಯಲ್ಲಿರುವಂತಹ ಕುಲದೈವ, ಅವನಿಗೆ ನೀನು ಮಾಡಿರುವಂತಹ ಅನುಗ್ರಹದಿಂದನೇ ನಾನು ಸಂಪಾದನೆ ಮಾಡಿ ಸಂಗ್ರಹ ಅನ್ಯಾದಿಗಳನ್ನು ಪಡ್ಕೊಳ್ಳುವಂತಹ ಸಾಮರ್ಥ್ಯ ಇದೆ. ಆದ್ರಿಂದ ಅವನಿಗೆ ಅದರಲ್ಲಿ ನೈವೇದ್ಯ ಅವೆಲ್ಲ ಅರ್ಪಣೆ ಮಾಡಿಬಿಟ್ಟು ಪ್ರಸಾದ ರೂಪದಲ್ಲಿ ನಾನು ಸ್ವೀಕರಿಸ. ನೈವೇದ್ಯ ಆದ ತಕ್ಷಣ ನಾನು ಸ್ವೀಕರಿಸಬೇಕು ಅಂತಲ್ಲ. ಅತಿಥಿಗಳಿಗೋಸ್ಕರ ಗೋದೋಹನ ಮಾತ್ರ ಅತಿಥಿಮಾಕಾಂಕ್ಷ. ಒಂದೂರಿಂದ ಇನ್ನೊಂದೂರಿಗೆ ಹೋಗುವಂತಹ ಯಾವುದೇ ವ್ಯಕ್ತಿ, ಅವಾಗ ಹೋಟೆಲ್ಗಳು ಇತ್ಯಾದಿಗಳು ಯಾವುದೂ ಇರಲಿಲ್ಲ. ಊಟದ ಸಮಯವಾದಾಗ ಯಾರಾದರೂ ಮನೆಗೆ ಬರ್ತಾರೆ, ಊರಿಂದ ಊರಿಗೆ ಹೋಗುವಂತವ್ರು ಮನೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅಡಿಗೆ ಮಾಡಿ, ವೈಶ್ವದೇವ ಮಾಡಿ, ನೈವೇದ್ಯ ಮಾಡಿ 20 ನಿಮಿಷ ಕಾಯ್ತಾ ಇದ್ರು. 20 ನಿಮಿಷ ಯಾಕೆ ಅಂದ್ರೆ, ಕರು ಹಸುವಿನಲ್ಲಿ ಹಾಲು ಕುಡಿಯೋದಕ್ಕೆ ಬೇಕಾಗುವ ಮಿನಿಮಮ್ ಸಮಯ 20 ನಿಮಿಷ. ಗೋದೋಹನ ಮಾತ್ರಂ, ಆಕಳ ಹಸುವನ್ನ ಹಿಂಡುವ ಸಮಯ ಎಷ್ಟು, ಕರೆಯುವ ಸಮಯ ಎಷ್ಟಿದೆ ಅಷ್ಟು ಸಮಯ ನಾವು ಅತಿಥಿಗಳನ್ನ ಕಾಯಬೇಕು ಅಂತ. ಯಾರಾದರೂ ಹೋಗುವಾಗ ಅತಿಥಿಗಳು ಬಂದ್ಯಾರು ಅನ್ನೋದನ್ನು ಕಾಯ್ದು, ಅಕಸ್ಮಾತ್ ಅತಿಥಿಗಳು ಬಂದ್ರೆ ಮುಂಚೆ ಅತಿಥಿಗಳಿಗೆ ಹಾಕಿ, ಆಮೇಲೆ ನನ್ನ ಮನೆಯಲ್ಲಿರುವಂತಹ ಎಲ್ಲಾ ನನ್ನ ಆಶ್ರಯದಲ್ಲಿರುವಂಥವ್ರು, ಅಂದ್ರೆ ನಮ್ಮೂರಿಗೆ ಒಬ್ರು ಸನ್ಯಾಸಿಗಳು ಬಂದಿದ್ದಾರೆ, ಅವರಿಗೆ ಹಾಕಿ,
ನನ್ನ ಆಶ್ರಯದಲ್ಲಿ ಒಂದು ದೇವಸ್ಥಾನದ ಇದ್ದಾನೆ, ದೇವಸ್ಥಾನದ ಪೂಜಾರಿ ಇದ್ದಾನೆ, ಅವನಿಗೆ ಊಟಕ್ಕೆ ಹಾಕಿ. ನನ್ನ ಆಶ್ರಯದಲ್ಲಿ ನನ್ನ ಮನೆ ಪುರೋಹಿತನಿದ್ದಾನೆ, ಅವನಿಗೆ ಊಟಕ್ಕೆ ಹಾಕಿ. ಆಮೇಲೆ ನನ್ನ ಆಶ್ರಯದಲ್ಲಿ 4-5 ಜನ ವಿದ್ಯಾರ್ಥಿಗಳು ಇದ್ದಾರೆ, ಅವರಿಗೆ ಊಟಕ್ಕೆ ಹಾಕಿ. ಆಮೇಲೆ ನನ್ನ ಮನೆಯಲ್ಲಿರುವಂತಹ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅವರೆಲ್ಲರೂ, ತಮ್ಮ ಇತ್ಯಾದಿಗಳು ಅವರನ್ನೆಲ್ಲ ಊಟಕ್ಕೆ ಹಾಕಿ. ಅಷ್ಟೇ ಅಲ್ಲ, ನನ್ನ ಕೆಲಸದ ಮನೆಯಲ್ಲಿ ಕೆಲಸಕ್ಕಿರುವಂತಹ ಎಲ್ಲಾ ಸೇವಾರ್ಥಿಗಳು, ಅದು ಹೊಲದ ಕೃಷಿ ಕೆಲಸ ಮಾಡೋರಿರ್ಲಿ, ಮನೆ ಕೆಲಸ ಮಾಡೋರಿರ್ಲಿ, ಆಫೀಸ್ ಕೆಲಸ ಮಾಡೋರಿರ್ಲಿ, ಅವರೆಲ್ಲರಿಗೂ ಊಟಕ್ಕೆ ಹಾಕಿ ಅವರೆಲ್ಲರೂ ಊಟ ಮಾಡಿದ್ದಾರೆ ಅನ್ನೋದನ್ನ ಖಚಿತಪಡಿಸಿಕೊಂಡ ಮೇಲೆ ಆಮೇಲೆ ತಾನು ಊಟ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದು ಗೃಹಸ್ಥನಾಗಿರುವಂತಹ ಯಜಮಾನನ ಕರ್ತವ್ಯ. ಇಷ್ಟು ಧರ್ಮ ಸೂಕ್ಷ್ಮ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇದರಲ್ಲಿ ಈ ಆಧುನಿಕರು ಧರ್ಮ ಅಂದ್ರೆ ಹೇಗೆ ಹೀಗಳೆಯುತ್ತಾರಲ್ಲ, ಆ ಯಾವುದಾದ್ರೂ ಒಂದು ಅಂಶ ಕಾಣಿಸುತ್ತೇನಿಲ್ಲಿ? ಎಷ್ಟು ವ್ಯಾಪಕವಾಗಿ ನಮ್ಮ ಧರ್ಮ ಯೋಚನೆ ಮಾಡಿದೆ ಅನ್ನೋದನ್ನು ನಾವು ತಿಳಿದುಕೊಂಡು ಬಿಟ್ಟು ಪ್ರತಿಯೊಬ್ಬರಿಗೂ ಆರ್ಗ್ಯೂ ಮಾಡಿ ಹೇಳಬೇಕು. ಇದನ್ನೆಲ್ಲ ನೋಡ್ಕಣೆಯ ಧರ್ಮ ಅಂದ್ರೆ ಇದು ಹೀಗಿರುತ್ತೆ ಅಂತ. ಇಷ್ಟೆಲ್ಲ ಮಾಡಿದ ಮೇಲೆ ಮುಗೀತಾ ಕೆಲಸ ಅಲ್ಲ. ಇದೆಲ್ಲ ನೀನ್ ಕರ್ತವ್ಯಗಳನ್ನು ಮಾಡಿದ್ದಾಯ್ತು, ಭಗವತ್ ಚಿಂತನೆ ಯಾವಾಗ ಮಾಡಿದಿ? ಮಾಡ್ಲಿಲ್ವಲ್ಲ. ಶ್ರವಣಂ ಕೀರ್ತನಂ ಚಾಸ್ಯ ಸ್ಮರಣಂ ಮಹತಾಂಗತೆ ಸೇವ್ಯಜ್ಯಾವನತಿ ಸಖ್ಯಂ ದಾಸ್ಯಮಾತ್ಮ ಸಮರ್ಪಣಂ. ನವವಿಧ ಭಕ್ತಿಗಳ ಮೂಲಕ ಭಗವಂತನ ಭಕ್ತಿಯನ್ನು ಮಾಡುವಂತಹದ್ದು, ಅದು ಕೂಡ ನಿನ್ನ ಧರ್ಮವೇ ಅನ್ನುವಂಥದ್ದು. ಈ ಪ್ರಕಾರವಾಗಿ ಇಷ್ಟರವರೆಗೂ ಹೇಳಿರುವಂತಹದ್ದೇನಿದೆಯಲ್ಲ, ಇವೆಲ್ಲ ಸಾಮಾನ್ಯ ಧರ್ಮಗಳು ಅಂತ ಕರೆಸ್ಕೊಳ್ತವೆ. ಇನ್ನು ಆಯಾ ವರ್ಣಕ್ಕೆ ಆಯಾ ಆಶ್ರಮಕ್ಕೆ ತಕ್ಕಂತೆ ವರ್ಣ ಧರ್ಮಗಳು, ಆಶ್ರಮ ಧರ್ಮಗಳು ಅವೆರಡನ್ನು ಕೂಡಿಸ್ಬಿಟ್ಟು ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಅವುಗಳಿಗೆ ವಿಶೇಷ ಧರ್ಮ ಅಂತ ಹೇಳೋದು. ಅಂದ್ರೆ ಏನರ್ಥ? ಈ ಧರ್ಮಗಳು ಎಲ್ಲರೂ ಆಚರಿಸೋದು, ಇದರ ಜೊತೆಗೆ ವಿಶೇಷವಾಗಿ ಬ್ರಾಹ್ಮಣನಾದವನು ಈ ಕೆಲಸ, ವಿಶೇಷವಾಗಿ ಕ್ಷತ್ರಿಯನಾದವನು ಈ ಕೆಲಸ, ವಿಶೇಷವಾಗಿ ವೈಶ್ಯನಾದವನು ಈ ಕೆಲಸ, ವಿಶೇಷನಾಗಿದೆ ಶೂದ್ರನಾದವನು ಈ ಕೆಲಸ. ಇವು ವರ್ಣಧರ್ಮಗಳು. ಇವುಗಳ ಜೊತೆಗೆ ವಿಶೇಷನಾಗಿ ಬ್ರಹ್ಮಚಾರಿಯಾದವನಿಗೆ ಈ ಕೆಲಸ, ಗೃಹಸ್ಥನಿಗೆ ಈ ಕೆಲಸ, ವಾನಪ್ರಸ್ಥಿಗೆ ಈ ಕೆಲಸ, ಸನ್ಯಾಸಿಗೆ ಈ ಕೆಲಸ ಅನ್ನೋದು ಅವು ಆಶ್ರಮ ಧರ್ಮಗಳು. ಆದ್ರಿಂದ ಅವುಗಳು ಈ ಸಾಮಾನ್ಯ ಧರ್ಮಗಳನ್ನ ಮಾಡಿ ಅವುಗಳನ್ನು ಮಾಡೋದು ವಿಶೇಷ ಧರ್ಮ ಅಂತ ಹೇಳ್ತಾರೆ. ಅದರಲ್ಲಿ ವಿಪ್ರನಿಗೆ ಇರುವಂತಹದ್ದು, ಬ್ರಾಹ್ಮಣನಿಗೆ ಇರುವಂತಹದ್ದು ಏನು ಕೆಲಸ ಅಂದ್ರೆ, ವಿಪ್ರಸ್ಯಾಧ್ಯಯನಾದೀನಿ ಷಡನ್ನಸ್ಯ ಪ್ರತಿಗ್ರಹ ರಾಜ್ಞೋ ವೃತ್ತಿ ಪ್ರಜಾಗೋಪ್ತು ಅವಿಪ್ರಾದ್ವಾಕರಾದಿಭಿ. ವಿಪ್ರನಿಗೆ 6 ವಿಶೇಷ ಧರ್ಮಗಳು ಅಂತ ಹೇಳ್ತಾರೆ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹಣ. ತಾನು ಸ್ವತಃ ಅಧ್ಯಯನ ಮಾಡಬೇಕು, ಸ್ವಶಾಖಾಧ್ಯಯನ. ಆಮೇಲೆ ಅಧ್ಯಾಪನ, ಇನ್ನೊಬ್ಬರಿಗೆ ಅಧ್ಯಾಪನ ಮಾಡಿಸ್ಬೇಕು. ತಾನು ಸ್ವತಃ ಯಜ್ಞ ಮಾಡಬೇಕು, ಪಂಚಮಹಾಯಜ್ಞಗಳು, ಅಗ್ನಿಹೋತ್ರ ಇತ್ಯಾದಿ ವಿಶೇಷ ಯಜ್ಞಗಳು. ಆಮೇಲೆ ಇನ್ನೊಬ್ಬರು ಕನ್ವೆನೆಯಲ್ಲಿ ಮಾಡೋದಾದ್ರೆ ಇವನು ಹೋಗಿ ಅಲ್ಲಿ ಮಾಡಿಸ್ಬೇಕು, ಯಾಜನ. ಆಮೇಲೆ ದಾನ, ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಅದರ ಅಂಗವಾಗಿ ಅವನೂ ದಾನವನ್ನು ಮಾಡಬೇಕು. ವೃತ್ತಾಚರಣೆಗಳನ್ನು ಮಾಡಿದಾಗ ಅದರ ಅಂಗವಾಗಿ ಅವನೂ ದಾನಗಳನ್ನು ಮಾಡಬೇಕು. ಇನ್ನೊಬ್ಬರು ವೃತ್ತಾಚರಣೆ ಮಾಡಿದ್ದು ಯಜ್ಞಾಗಾದಿಗಳಿದ್ದರೆ ಅವರು ಮಾಡಿರುವಂತಹ ದಾನವನ್ನು, ಪ್ರತಿಗ್ರಹಣವನ್ನು ಮಾಡಬೇಕು. ಇದು ಬ್ರಾಹ್ಮಣನಿಗಿರುವಂತಹ ವಿಶೇಷ ಧರ್ಮ. ಕ್ಷತ್ರಿಯನಿಗೆ, ರಾಜನಿಗೆ ಇದರಲ್ಲಿ ದಾನ ಒಂದನ್ನು ಬಿಟ್ಟು ಮಿಕ್ಕಿದ 5 ಕೆಲಸಗಳನ್ನು ಅವನು ಮಾಡಬೇಕು ಅನ್ನುವಂಥದ್ದು. ಅದಲ್ಲದೆ ಅವನಿಗೆ ಇನ್ನೂ ಒಂದಿಷ್ಟು ವಿಶೇಷ ಧರ್ಮಗಳು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಪ್ರಜಾ ಗೋಪುರ ವಿಪ್ರಾದ್ವಾ ಕರಾದಿವಿ. ಪ್ರಜೆಗಳ ರಕ್ಷಣೆ ಮಾಡಬೇಕು, ಗೋವಿನ ರಕ್ಷಣೆ ಮಾಡಬೇಕು, ವಿಪ್ರರ ಬ್ರಾಹ್ಮಣರ ರಕ್ಷಣೆ ಮಾಡಬೇಕು, ಮತ್ತು ಅವರ ಗುರುಕುಲ ಇತ್ಯಾದಿಗಳ ರಕ್ಷಣೆ ಮಾಡಬೇಕು. ಇನ್ನೂ ವಿಶೇಷವಾಗಿ ಭೂರಕ್ಷಣೆ, ಸ್ತ್ರೀ ರಕ್ಷಣೆ ಮಾಡಬೇಕಾಗಿರೋದು ಅವನ ವಿಶೇಷ ಧರ್ಮಗಳು. ಹಾಗೆ ವೈಶ್ಯನಾಗಿರುವಂತವನು ವೈಶ್ಯಸ್ತು ವಾರ್ತಾವೃತ್ತಿಶ್ಚ ನಿತ್ಯಂ ಬ್ರಹ್ಮಕುಲಾನುಗಮಃ. ವೈಶ್ಯನಾದಂಥವನು ಈ ಸಾಮಾನ್ಯ ಧರ್ಮಗಳನ್ನ ಮಾಡಿ ಅಧ್ಯಯನ, ಅಧ್ಯಾಪನ ಇತ್ಯಾದಿಗಳಲ್ಲಿ ಪ್ರತಿಗ್ರಹಣ ಮತ್ತು ಅಧ್ಯಾಪನ ಎರಡನ್ನು ಬಿಟ್ಟು ಮಿಕ್ಕಿದ 4 ಅವನು ಮಾಡೋದು. ಇದು ಪ್ರತಿಗ್ರಹಣ, ಅಧ್ಯಾಪನ, ಯಾಜನ ಈ 3 ಬಿಟ್ಟು ತಾನು ಇನ್ನೊಬ್ಬರ ಮನೆಗೆ ಹೋಗಿ ಯಜ್ಞ ಮಾಡಿಸೋ ಹಾಗಿಲ್ಲ ವೈಶ್ಯ. ರಾಜ ಆ ಕೆಲಸ ಮಾಡಿಸಬಹುದು. ವೈಶ್ಯನಾದಂಥವನು ಅಧ್ಯಯನ ಮಾಡಬೇಕು, ಸ್ವತಃ ಯಜ್ಞ ಮಾಡಬೇಕು, ದಾನ ಕೊಡಬೇಕು, ಜೊತೆಗೆ
ವಾರ್ತಾ ವಾರ್ತಾ ಅಂದ್ರೆ ಅದರಲ್ಲಿ ಕೃಷಿ, ಆಮೇಲೆ ಪಶುಪಾಲನೆ ಇತ್ಯಾದಿಗಳೆಲ್ಲವೂ ಅದರಲ್ಲಿ ಬರ್ತವೆ. ಆ ವೃತ್ತಿ ಯಾವ್ದಾದ್ರು ಒಂದು ವೃತ್ತಿಯನ್ನ ಅವಲಂಬಿಸಿಕೊಂಡು ಆ ಕೆಲಸ ಮಾಡ್ತಾ ಇರುವಂಥದ್ದು. ಮತ್ತು ಬ್ರಹ್ಮಕುಲ ನಗಮಃ, ಈ ಬ್ರಾಹ್ಮಣರಿಗೆ ಅವರು ಯಜ್ಞ ಯಾಗಾದಿಗಳು ಅನುಕೂಲ ಮಾಡುವಂತೆ ಅನುಕೂಲವಾಗಿ ನಡೆದುಕೊಂಡು ಹೋಗಬೇಕು. ಶೂದ್ರಸ್ಯ ದ್ವಿಜ ಶುಶ್ರೂಷಾ ವೃತ್ತಿಶ್ಚ ಸ್ವಾಮಿನೋ ಭವೇತ್. ಶೂದ್ರನು ಈ ದ್ವಿಜರ ಶುಶ್ರೂಷೆ, ಬ್ರಾಹ್ಮಣರ ಸೇವೆಯನ್ನು ಮಾಡ್ತಾ ಇರಬೇಕು. ಮುಂದಿನ ಮಾತು ಬಹಳ ಇಂಪಾರ್ಟೆಂಟು. ವೃತ್ತಿಶ್ಚ ಸ್ವಾಮಿನಭೂತ, ಅವರ ಜೀವನ ನಡೆಸ್ಕೊಂಡು ಹೋಗೋದು ಅಥವಾ ಅವರ ಜೀವನೋಪಾಯ ಅವರ ಯಜಮಾನನ ಮೇಲೆ ಇರುತ್ತೆ. ನಾನು ನನ್ನ ಹೊಟ್ಟೆಗೆ ನಾನೇ ದುಡಿಬೇಕು ಬ್ರಾಹ್ಮಣನಾಗಿ. ಶೂದ್ರನಾಗಿರೋನು ಬ್ರಾಹ್ಮಣರ ಸೇವೆ ಮಾಡಿದರೆ ಸಾಕು, ಅವನ ಹೊಟ್ಟೆಗೋಸ್ಕರ ಅವನು ದುಡಿಬೇಕಾಗಿಲ್ಲ. ಬ್ರಾಹ್ಮಣನೇ ಅವನನ್ನು ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದರಲ್ಲಿ ಹೇಳಿದೆ. ವೃತ್ತಿಶ್ಚ ಸ್ವಾಮಿನ ಭೂತ, ಅವನ ಜೀವನೋಪಾಯ ಅವನ ಯಜಮಾನ ಯಾರಿರ್ತಾರೋ ಅವನು ನೋಡ್ಕೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಇರ್ತದೆ. ಇದು ಸಾಮಾನ್ಯವಾಗಿರುವಂತಹ ಸಾಮಾನ್ಯ ಧರ್ಮ ಮತ್ತು ವರ್ಣಾಶ್ರಮ ಧರ್ಮ ಅನ್ನುವಂತಹದ್ದನ್ನ ನಾವು ನೋಡಿದ್ವಿ. ಇದರಲ್ಲಿ ಎಷ್ಟು ಆಳವಾಗಿ ವಿಸ್ತಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ 4 ಅಧ್ಯಾಯಗಳನ್ನ ಒಂದೊಂದು ಅಧ್ಯಾಯಗಳು ಒಂದೊಂದು ದಿವಸ ಸೆಮಿನಾರ್ ಮಾಡುವಷ್ಟು ವಿಚಾರಗಳು ಇರ್ತವೆ. ಅಂತಹ ಎಲ್ಲ ಸೂಕ್ಷ್ಮ ವಿಚಾರಗಳನ್ನ, ಅದರಲ್ಲಿ ಮುಖ್ಯ ವಿಶೇಷವಾಗಿರುವಂತಹದ್ದನ್ನು ನೋಡಿ ಇವತ್ತಿನ ದಿವಸಕ್ಕೆ ನಾವು ಯಾವ್ದು ಆಚರಣೆ ಮಾಡಬಹುದು ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಆ 4-6 ಶ್ಲೋಕಗಳನ್ನು ನಾನು ಸೆಲೆಕ್ಟ್ ಮಾಡಿ ಹೇಳಿದ್ದು. ಈ ವರ್ಣಾಶ್ರಮ ಧರ್ಮ ವಿಚಾರವನ್ನ ಪ್ರಹ್ಲಾದನ ಆಡಳಿತ ಆಧಾರದ ಇಟ್ಕೊಂಡು ನಾರದ ಮಹರ್ಷಿಗಳು ಯುಧಿಷ್ಠಿರನಿಗೆ ಹೇಳಿದ್ರು. ಇಲ್ಲಿಗೆ ಈ 7ನೆಯ ಸ್ಕಂದ ಅನ್ನುವಂತಹದ್ದು ಸಮಾಪ್ತಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಅಷ್ಟಮ ಸ್ಕಂದಕ್ಕೆ ಪ್ರವೇಶ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ಸಾಮಾನ್ಯ ಧರ್ಮ ವಿಶೇಷ ಧರ್ಮದ ವಿಚಾರವನ್ನು ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮ ನಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ಗುರುಗಳೇ, ನಮ್ದೊಂದು ಪ್ರಶ್ನೆ ಇತ್ತು ಗುರುಗಳೇ. ಹಾ, ಇದು ಕೆಲವರು ಶಾಸ್ತ್ರ ಪದ್ಧತಿ ಧರ್ಮ ಎರಡೂ ಒಂದೇ ಅರ್ಥ ಆಗತ್ತಾ? ಶಾಸ್ತ್ರ ಅಂತಾರೆ ಇವಾಗ ನಾವು